ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು. ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಸಮಸ್ತ ವೀಕ್ಷಕರಿಗೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆ ಏನು ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಮ್ಮ ಅತಿಥಿಗಳೇ ಅದನ್ನ ಹೇಳ್ತಾರೆ. ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರೂ ಆಚರಣೆ ಮಾಡಲೇಬೇಕಾದಂಥ ಹಬ್ಬ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಗಳಿದ್ದಾರೆ. ಇವರು ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ಕನ್ನಡದವರಿಗೆ ಕನ್ನಡದಲ್ಲೇ ಮಾತಾಡುವಂಥ ವಾರ್ನಿಂಗ್ ಅನ್ನ ಕೊಡ್ತಾ ಇರೋರು. ಎಸ್, ನಮ್ಮ ಜೊತೆಗಿದ್ದಾರೆ ವಿಶೇಷ ಅತಿಥಿಗಳು. ನಮ್ಮ ಜೊತೆಗೆ ಕನ್ನಡದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರುವಂತಹ ಹರ್ಮನ್ ಪ್ರೀತ್ ಸಿಂಗ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಬಟ್ ಚೆನ್ನಾಗಿದ್ದೀನಿ. ಯಾಕೆ ನರ್ವಸ್? ನರ್ವಸ್ ಯಾಕಂದ್ರೆ ಆಡಿಯನ್ಸ್ ಇಲ್ಲ ತಾನೆ, ಅದಕ್ಕೆ ನಾನು ಸ್ವಲ್ಪ ಈ ತರನೂ ಆಗುತ್ತೆ. ಕೆಲವರಿಗೆ ಆಡಿಯನ್ಸ್ ಇದ್ರೆ ನರ್ವಸ್ ಆಗುತ್ತೆ, ಇದು ಉಲ್ಟಾ ಕೇಸು. ಕರೆಕ್ಟ್. ಇಲ್ಲಿ ಅದು ವ್ಯಾಲಿಡೇಷನ್ ಸಿಕ್ಕಲ್ಲ ತಾನೆ, ನೀವು ಏನ್ ಆಗ್ತೀರಾ ಇಲ್ಲ, ನನಗೆ ಸ್ವಲ್ಪ ಹೆದರಿಕೆ. ಆ ಥರ ಏನೂ ಆಗಲ್ಲ, ಕಂಫರ್ಟಬಲ್ ಆಗಿರಿ. ಓಕೆ, ಫ್ಲೋ ಅಲ್ಲಿ ಹೋಗೋಣ. ಓಕೆನಾ? ಸರಿ, ನಡಿಯೋಣ. ನಮ್ಮ ಜೊತೆಗಿದ್ದಾರೆ ರಾಜಸ್ಥಾನದ ಮಾರ್ವಾಡಿ ಹುಡುಗ ಅಜಯ್ ರಾಥೋರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಳ್ಬೇಕು. ಇನ್ನೊಂದ್ಸತಿ ಹೇಳಿ. ಚೆನ್ನಾಗಿದ್ದೀನಿ, ನೀವು ಹೇಳ್ಬೇಕು. ಇದು ಬೇಕು ಅಂತ ಹೇಳ್ತಿರೋದಾ ಅಥವಾ ಇಲ್ಲ, ಹಿಂಗೆ ಮಾತಾಡೋದು ಆಲ್ಮೋಸ್ಟ್. ಹೌದಾ? ಅದು ಹೇಳ್ಬೇಕು ಅಲ್ಲ, ನೀವು ಹೇಳಬೇಕು. ನನಗೆ ಎಷ್ಟೊಂದು ಜನ ಹೇಳ್ತಾರೆ ಕಮೆಂಟ್, ಅದು ಲಾ ನನ್ ಸ್ವಲ್ಪ ಮಿಸ್ ಆಗ್ಬಿಡುತ್ತೆ. ಅದು ಬರೀ ಕನ್ನಡ ಅಲ್ಲ, ಎಲ್ಲ ಭಾಷೆಯಲ್ಲಿ ಹಂಗೆ ಮಿಸ್ ಆಗುತ್ತೆ, ಎಲ್ಲದರಲ್ಲೂ ಮಿಸ್ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಇನ್ನೊಂದ್ಸತಿ ಹೇಳಿ. ನೀವು ಮಾತಾಡಿ. ನಾನು ಮಾತಾಡ್ತಾನೆ ಇದ್ದೀನಿ, ಇವಾಗ ನೀವು ಹೇಳಿ. ಸೂಪರ್. ಕರೆಕ್ಟಾ? ನಮ್ಮ ಜೊತೆಗಿದ್ದಾರೆ ವಿಘ್ನೇಶ್ ಪಟ್ಟ ಮುರುಗನ್. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪಟ್ಟೆ ಮುರುಗನ್. ಅದು ಇದು ಹಾಕಿದ್ಮೇಲೆ ಹೆಸರು ಇಟ್ಕೊಂಡಿದ್ದ ಅಥವಾ ಹೆಸರು ಇಟ್ಕೊಂಡಿದೀನಿ ಅಂತ ಇದನ್ನ ಹಾಕೊಂಡ್ ಬಂದಿದ್ದೀರಾ? ಹೆಸರು ಇಟ್ಕೊಂಡಿದ್ದೀನಿ ಅಂತ ಎಲ್ರಿಗೂ ತೋರ್ಸಕ್ಕೆ ಪಟ್ಟೆ ಹಾಕೊಂಡಿರೋದು. ಇದು ಟೈಟಲ್ ಬಂದ ಮೇಲೆ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ಅಂತಾರಲ್ಲ, ಹಂಗೆ ಅಟೈರ್ ಚೇಂಜ್ ಆಗಿದೆ ನಿಮ್ದು. ಹೇಳ್ಬೋದು. ಇವ್ರು ತಮಿಳ್ನಾಡಿಂದ ಬಂದವರು. ಇವ್ರಿಗೆ ತುಂಬಾ ಜನ ತಮಿಳಲ್ಲೇ ಯಾಕೆ ನೀವು ಕಾಮಿಡಿ ಮಾಡಲ್ಲ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡಲ್ಲ ಅಂತ ಕೇಳ್ತಾರೆ. ಬಟ್ ಕನ್ನಡದ ಮೇಲಿನ ಅಭಿಮಾನಕ್ಕೋಸ್ಕರ ಕನ್ನಡದಲ್ಲೇ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಥ್ಯಾಂಕ್ ಯು. ಇನ್ನು ನಮ್ಮ ಕನ್ನಡದ ಹುಡುಗ, ಇವ್ರನ್ನೆಲ್ಲ ತಿದ್ದೋದಕ್ಕೆ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ RJ ಅಮಿತ್. ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್ ಆಗಿದ್ದೀನಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲರೂ ವೆಲ್ಕಮ್ ಮಾಡ್ಕೊಂಡು ಒಂದೇ ಸತಿ ಹೇಳ್ಬೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ನೀವೇ ಫಸ್ಟ್ ಹೇಳ್ಬಿಟ್ರೆ. ನಮ್ದಲ್ಲಿ ಇಡ್ಲಿ ಅಂತ ನಾನು ಅಲ್ವಾ? ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವ ದಿನ ನಾವು ಮಾತಾಡ್ತಾ ಇರೋದ್ರಿಂದ ಸೊ ಕನ್ನಡದಲ್ಲೇ ಜಾಸ್ತಿ ಮಾತಾಡೋಣ, ಸರಿನಾ? ಓಕೆನಾ? ಈಗ ಕನ್ನಡದಲ್ಲಿ ಓಕೆ ತಿದ್ದೋಣ. ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ತಿದ್ದಬೇಕು. ಆ ಜವಾಬ್ದಾರಿ ನಾನು RJ ಅಮಿತ್ ಕೊಟ್ಬಿಡ್ತೀನಿ. ಅಯ್ಯೋ ಸರ್, RJ ಅಂದ್ರು ಮೀನಿಂಗ್ ಏನು? ಅದೆಲ್ಲ ಇದೆ ನೆಕ್ಸ್ಟ್. ಓಕೆನಾ? ಇದು ಒಂದು ಪ್ರತಿಜ್ಞೆ. ಓಕೆ, ಕನ್ನಡದಲ್ಲೇ ಮಾತಾಡೋಕೆ ಪ್ರಯತ್ನ ಪಡೋಣ. ಏನಾದ್ರೂ ತಪ್ಪಾದ್ರೆ ಅಥವಾ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಮಧ್ಯದಲ್ಲಿ ಬಂದ್ರೆ ಅದನ್ನ ತಿದ್ದುತ್ತಾರೆ RJ ಅಮಿತ್. ಓಕೆನಾ? ಅಯ್ಯೋ ಓಕೆ, ಆಯ್ತಾ? ಓಕೆ ಬೇಡ, ಆಯ್ತಾ? ನಾನು ಆರಂಭದಲ್ಲಿ ಏನ್ ಹೇಳಿದ್ದೆ? ಆರಂಭದಲ್ಲಿ ಏನ್ ಹೇಳಿದೆ? ಈ ಕಾರ್ಯಕ್ರಮದ ಶೀರ್ಷಿಕೆ ಅಂದ್ರೆ ಟೈಟಲ್ ಏನು ಅಂತ ನಾನು ಹೇಳಲ್ಲ, ಇಲ್ಲಿ ಬಂದಿರುವಂತ ಅತಿಥಿಗಳೇ ಹೇಳ್ತಾರೆ ಅಂತಂದೆ. ಈ ಕಾರ್ಯಕ್ರಮಕ್ಕೆ ಏನ್ ಟೈಟಲ್ ಕೊಡ್ಬೋದು, ಶೀರ್ಷಿಕೆ ಕೊಡ್ಬೋದು? ಒಂದು ಟೈಟಲ್ ಕೊಡಿ ನೋಡೋಣ, ಯೋಚನೆ ಮಾಡಿ. ಕ್ವಿಕ್ ಆಗಿರ್ಬೇಕು, ಫಟಾಫಟ್. ಔಟ್ಸೈಡರ್ ಇನ್ಸೈಡರ್ ಶೋ. ಓ ಹಂಗೆ. ಓಕೆ, ಅದು ಆಂಗ್ಲ ಭಾಷೆಯಲ್ಲಿ ಅದರ ಅರ್ಥ ಇತ್ತು. ಅಂದ್ರೆ ಆ ಕಡೆಯಿಂದ ಬಂದವರು ಇಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ ಅಂತ, ಆ ಅರ್ಥದಲ್ಲಿ ಒಂದು ಟೈಟಲ್. ನಿಮ್ದು ಏನ್ ಟೈಟಲ್ ಕೊಡ್ಬೋದು? ಅಬ್ಬೆ ಪಾರಿ ನಿಮ್ಮ ಜವಾಬ್ದಾರಿ. ಅಬ್ಬೆಪಾರಿ ನಿಮ್ಮ ಜವಾಬ್ದಾರಿ. ನೀನ್ ಪೋಯೆಟ್ ನಾ? ನೀವೊಂದು ಟೈಟಲ್ ಕೊಡಿ. ಕನ್ನಡದ ಹಬ್ಬ ಪಕ್ಕದ ಮನೆಯವ್ರ ಜೊತೆ. ನೈಸ್ ಒನ್ ಮ್ಯಾನ್. ಅವ್ರಿಗೆ ಯಾರಾದ್ರೂ ದಯವಿಟ್ಟು ನೀರು ಕೊಡಿ ಅವ್ರಿಗೆ. ಏನ್ ನರ್ವಸ್ ಆಗಿದ್ದೀರಾ? ಇಲ್ಲ, ಸ್ವಲ್ಪ ನೀರು ಕುಡಿಯೋದ ಕುಡ್ಬಿಡಿ. ಅಮಿತ್, ಬೇರೆ ಬೇರೆ ಶೀರ್ಷಿಕೆಗಳಿದೆ. ಒಂದು ತುಂಬಾ ನಾವು ಉಪಯೋಗಿಸುವಂತಹ ಈ ಒಂದು ಸಾಲು, ಪ್ರತಿದಿನ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅನ್ನುವಂಥದ್ದು. ಇನ್ನೊಂದು ಎನ್ನಡ ಎಕ್ಕಡ ಎಲ್ಲದಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ದು ಕನ್ನಡ, ಜ್ಞಾಪಕ ಇರಲಿ ಅಂತ. ಅವ್ರದ್ದು ಮೀನಿಂಗ್ ಅರ್ಥ ಆಯ್ತು. ಕನ್ನಡ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನೇಬರ್ಸ್ ಜೊತೆ, ಒಳ್ಳೆ ಮೀನಿಂಗ್. ನೀವು ಫಸ್ಟ್ ಶೀರ್ಷಕ ಏನ್ ಕೊಟ್ಟಿದ್ದೀರಾ? ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತ.
ಅಂದರೆ ಇದೊಂದು ಮುಂಚೆಯಿಂದನೂ ಇದ್ದಂತಹ ಒಂದು ಸಾಲ. ಸರಿ ಇದು ಆಟೋ ಹಿಂದ್ಗಡೆ ನಾನು ನೋಡಿದ್ದೀನಿ. ಹಾಂ, ಕರೆಕ್ಟ್. ಈಗ ನಾನೊಂದು ಶೀರ್ಷಿಕೆ ಕೊಟ್ಟಿದ್ದೀನಿ ಹೇಳ. ಪ್ಲೀಸ್ ಎರಡು ತರ ಅರ್ಥ ಆಗುತ್ತೆ ನಾನು ಕೊಡ್ತಿರುವಂತ ಶೀರ್ಷಿಕೆ. ಡಬಲ್ ಮೀನಿಂಗ್ ಇದು. ನೋ ಆ ತರ ಅಲ್ಲ, ಎರಡು ಅರ್ಥ ಬರುತ್ತೆ, ನಾಟ್ ಡಬಲ್ ಮೀನಿಂಗ್. ಎರಡೆರಡು ಅರ್ಥ ಬರುತ್ತೆ. ನಾನ್ ಕನ್ನಡಿಗ, ಅದು ನಾನ್ ಕನ್ನಡಿಗನೂ ಆಗಿರ್ಬೋದು, ನಾನ್ ಕನ್ನಡಿಗನೂ ಆಗಿರ್ಬೋದು. ನಾನ್ ಕನ್ನಡ ಪನ್ ಹಂಗೆ ನಾನ್ ಕನ್ನಡಿಗ, ನಾನ್ ಕನ್ನಡಿಗ ನಾನ್ ಕನ್ನಡಿಗ ನಾನ್ ಕನ್ನಡಿಗ. ನೌನ್ ಕನ್ನಡಿಗ. ಅಂದರೆ ಟಿವಿಯಲ್ಲಿ ನೋಡೋರಿಗೆ ನಾನ್ ಕನ್ನಡಿಗ ಶೋ, ನಮಗೆ ನಾನ್ ಕನ್ನಡಿಗ, ನಾನ್ ಕನ್ನಡ. ನಾನು ಕನ್ನಡಿಗ. ಕ್ರೇಜಿ ಸರ್ ನೀವು. ಸರಿ, ಕಾರ್ಯಕ್ರಮ ಮುಂದುವರ್ಸೋಣ. ಈಗ ನೀವು ಅಂದ್ರಿ ಆರ್ಜೆಗೆ ಏನು ಹೇಳ್ತಾರೆ ಅಂತ ಅಲ್ವಾ? ವಾಟ್ ಈಸ್ ಆರ್ಜೆ ಅಂತ ಏನೋ ಕೇಳಿದ್ರಲ್ಲ ಅವಾಗ. ಇವಾಗ ಬರೋಣ. ಅವ್ರ ಹತ್ರ ಇಲ್ಲ ಫಸ್ಟ್ ನೀವ್ ಹೇಳಿ, ಆಮೇಲೆ ಅವ್ರ ಹತ್ರ ಕೇಳ್ತೀನಿ. ಇಲ್ಲ, ಅವ್ರು ಕೆಲಸ ಮಾಡೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಟ್ರೈ ಮಾಡೋಣ. ಇಲ್ಲ, ಆಮೇಲೆ ಅವ್ರ ಹತ್ರ ಕೇಳ್ತಿದೀವಿ ಸರಿನಾ ತಪ್ಪಾ ಅಂತ. ನೀವ್ ಹೇಳಿ. ಪ್ರಯತ್ನ ಅಲ್ಲಿಂದ ಬರಲಿ, ಯಾರು ಕೇಳ್ತಾರೋ ಅವರಿಂದ ಪ್ರಯತ್ನ ಮೊದಲು. ಆರ್ಜೆ ಅಂದ್ರೆ ಆಕಾಶವಾಣಿ ಕುದುರೆನಾ? ಆಕಾಶವಾಣಿ ಕುದುರೆ. ಯಾಕೆ ಅಂದ್ರೆ ಕುದುರೆ. ಓಕೆ, ಹಾ. ಇಲ್ಲ, ಬಟ್ ಕ್ಲೋಸ್ ಬಂದಿದ್ದೀನಿ. ರೇಡಿಯೋ ಮತ್ತೆ ಆಕಾಶವಾಣಿ ಕರೆಕ್ಟ್. ಅದಾದ್ಮೇಲೆ ಆಕಾಶವಾಣಿ ಬಾತೆ ಇಲ್ಲ, ಅದು ಹಿಂದಿ ಆಗ್ಬಿಡುತ್ತೆ. ಆಕಾಶವಾಣಿ ಕೊಡುವರು. ಆಕಾಶವಾಣಿ ಕಲಾವಿದ. ಆಕಾಶವಾಣಿಯ ಕಲಾವಿದ, ಆಕಾಶವಾಣಿಯ ಮಾತುಗಾರ. ಅಮಿತ್, ನನಗೂ ಆಕಾಶವಾಣಿ ನಿರೂಪಕ ಅನ್ಬೋದು. ಆಕಾಶವಾಣಿ ನಿರೂಪಕ ಅಂತ ಹೇಳಬಹುದು. ಇದಕ್ಕೆ ಸರಿಯಾದ ಒಂದು ಪದ ಇಲ್ಲ ಈ ಹೆಸರಿಗೆ ಅಂತ. ಆರ್ಜೆ ಅನ್ನುವಂತಹ ಒಂದು ಪದ ಬಂದಿದ್ದೇ ಎಲ್ಲರೂ ಅದಕ್ಕೆ ಮೊದಲು ಅದೇ ಒಂದು ಪದನ ಯೂಸ್ ಮಾಡ್ತಾ ಇದ್ರು, ಉಪಯೋಗಿಸ್ತಾ ಇದ್ರು ಮುಂಚೆಯಿಂದನು. ಸೊ ಅದೇ ಚೆನ್ನಾಗಿದೆ, ಕೇಳಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಆರ್ಜೆ ಅಂದ್ರೆ. ಕೇಳಿಸ್ಕೊಳ್ಳೋಕೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಇದು ಕೇಳಿಸ್ಕೊಂಡೇ ಬರ್ತಾ ಇರ್ತಿದ್ದು. ಸೊ ಚೆನ್ನಾಗಿದೆ. ಆಕಾಶವಾಣಿ ಕಲಾವಿದ ಅಂತ ಹೇಳಿದ್ರೆ ಏಕೆ ಅಮಿತ್ ಅಂದ್ರೆ ಚೆನ್ನಾಗಿರಲ್ಲ. ಈಗ ಅಮಿತಿಗೆ ಪ್ರಶ್ನೆ, ಇವರೆಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್, ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಹೇಳಿ? ಹಾಸ್ಯ ಕಲಾವಿದರು ಅಂತ ಹೇಳುವಂಥದ್ದು ಒಂದು, ಹಾಸ್ಯಗಾರರು ಅಂತ ಹೇಳಬಹುದು. ನಂಗೆ ತಿಳ್ಕೊಳ್ಳೋ ಕುತೂಹಲ, ಏನಕ್ಕೆ ಆ ಸ್ಟ್ಯಾಂಡ್ ಅಪ್ ಅನ್ನುವಂತಹ ಒಂದು ಪದ ಏನಕ್ಕೆ ಸೇರಿಸ್ತಾರೆ ಕಾಮಿಡಿಯನ್ ಜೊತೆ? ಏನಕ್ಕೆ ಅದು ಪದ ಸ್ಟ್ಯಾಂಡ್ ಅಪ್? ಅದು ಸ್ಟ್ಯಾಂಡ್ ಅಪ್ ಕಾಮಿಡಿ ಆರ್ಟ್ ಫಾರ್ಮೇ ಸ್ವಲ್ಪ ರೆಬೆಲ್ ತರ ಇದೆ ತಾನೆ, ಅದಕ್ಕೆ ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಸಮಥಿಂಗ್. ಓ, ಅದ್ರ ವಿರುದ್ಧ ಎದ್ದು ನಿಂತು ಅದಕ್ಕೆ ಯಾವುದೋ ಇದ್ರ ವಿರುದ್ಧ ಎದ್ದು ಸ್ಟೇಜ್ ಎಲ್ಲರೂ, ಆಮೇಲೆ ಸ್ಟ್ಯಾಂಡ್ ಅಪ್ ನಡೆಯುವಾಗ ಒಬ್ಬ ಮಾತ್ರ ಮೇಲಿರ್ತಾನೆ ಸ್ಟೇಜ್ ಮೇಲೆ ನಿಂತ್ಕೊಂಡು, ಬೇರೆ ಎಲ್ಲರೂ ಕೂತಿರ್ತಾರೆ. ಅವನೊಬ್ಬ ನಿಂತಿದ್ದಾನಂತ ಸ್ಟ್ಯಾಂಡ್ ಅಪ್. ಆ ಥರ ಅವನೊಬ್ಬ ನಿಂತು ಎಲ್ರಿಗೂ ಕಾಮಿಡಿ ಮಾಡ್ತಾವನಂತ, ಅದಕ್ಕೆ ಆ ಒಂದು ಸ್ಟ್ಯಾಂಡ್ ಅಪ್ ಅಂತ. ಅದ್ಭುತವಾದ ವಿಷಯ, ನಂಗೂ ಗೊತ್ತಿರಲಿಲ್ಲ ಇದು ಅಲ್ವಾ? ಇವಾಗ ನೀವು ಕರ್ನಾಟಕದಲ್ಲಿ ಎಷ್ಟು ಅಬ್ಸರ್ವ್ ಮಾಡಿದೀರಾ, ಏನ್ ಅಬ್ಸರ್ವ್ ಮಾಡಿದೀರಾ, ಎಷ್ಟು ಗ್ರಾಸ್ ಮಾಡಿದೀರಾ ಅಂತ ಒಂದು ಟಾಸ್ಕ್ ತರ ಅಮಿತ್ ಹೆಲ್ಪ್ ಮಾಡ್ಬೋದು, ಆಯ್ತಾ? ಇವ್ರು 3 ಜನಕ್ಕೂ ಬಜರ್ ಇನ್ ಅ ಸೆನ್ಸ್ ಹಿಂಗ್ ಮಾಡಿ. ಇವಾಗ ಯೂಶಲಿ ಫುಡ್ ಯಾರು ಇದ್ರಲ್ಲಿ ತುಂಬಾ ತಿನ್ನೋ ಆಸೆ ಅಥವಾ ನೀವೇನಾ? ಸರಿ, ಈಗ ತುಂಬಾ ಹೋಟೆಲ್ಗಳಿಗೆ ವಿಸಿಟ್ ಮಾಡಿರ್ತೀರಾ ನೀವಲ್ವಾ? ಮಾಡಿರ್ತೀರಾ. ದಿನ ಹೊರಗಡೆ ತಿಂತೀರಾ ಅಥವಾ ಮನೇಲಿ? ಅಮ್ಮ ಹೊಡಿತಾರೆ. ಪಂಜಾಬಿ ಹೇಳಿ ಕೇಳ್ಬೇಕಾ? ಒಳ್ಳೊಳ್ಳೆ ಐಟಮ್ ಮಾಡಾಕ್ತಾರೆ ಮನೇಲಿ. ಇವಾಗ ಟಾಸ್ಕ್ ಏನು ಅಂತಂದ್ರೆ, ಕನ್ನಡ ಹೆಸರಿರುವಂತ ಹೋಟೆಲ್ಗಳು ಹೇಳ್ಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಉಪಹಾರ ಮನೆ ಅಂತಿರುತ್ತೆ, ಆ ಥರ. ಕನ್ನಡ ವಿದ್ಯಾರ್ಥಿ ಭವನ್, ಶರಾವತಿ ಮುಂದೆ ಶರಾವತಿ, ಅದು ಬಾರದು ಮನೆ ಹತ್ರ ಶರಾವತಿ ಹೋಟೆಲ್. ಚಿಕನ್ನ ಟಿಫನ್ ರೂಮ್ಸ್, ಚಿಕನ್ನ ಹಳ್ಳಿ ಜೊನ್ನೆ ಬಿರಿಯಾನಿ, ಉಡುಪಿ ಸಾಗರ್, ನಮ್ಮ ಮನೆ ಹುಡುಗರೆಲ್ಲ ತಲೆಗೆ ಏನೇನ್ ಬರುತ್ತೋ ನಮ್ಮ ಮನೆ ಊಟ. ಓಕೆ, ಆಮೇಲೆ ಹೋಮ್ ಫುಡ್. ಕಾಫಿ ಸಿಕ್ಕಾಪಟ್ಟೆ ಇದೆಯಪ್ಪ. ಬಾಡೂಟ, ಹಳ್ಳಿ ಮನೆ ಬಾಡೂಟ, ಕಾಲೆ ಮನೆ, ಕಾಲೆ ಮನೆ ಕಾಫಿ ಶಾಪ್ ಜಯನಗರಲ್ಲಿ, ಕಹಳೆ ಮನೆ, ಹೊಸ ಕಾಫಿ ಶಾಪ್, ಕಹಳೆ ಮನೆ. ಸಖತ್ ಫಿಲ್ಟರ್ ಕಾಫಿ ಸಿಕ್ಕತ್ತೆ ಅಲ್ಲಿ. ಇಲ್ಲಿ ಪ್ರಮೋಷನ್ ಮಾಡ್ಬಿಟ್ರು ಅಂತ ಇರ್ಲಿ. ಇಲ್ಲ ಪ್ರಮೋಷನ್ ಹೋಗ್ಬೇಡಿ ಅಲ್ಲಿ. ಆಯ್ತಾಯ್ತು, ಗೂಗಲ್ ಪೇ ಬಂದಾಯ್ತು. ನೆಕ್ಸ್ಟ್, ಹಳ್ಳಿ ಮನೆ ಬಾಡೂಟ. ಇವ್ರೇನ್ ಬಾಡೂಟದಲ್ಲೇ ಇದಾರೆ? ಬಾಡೂಟ, ಹಳ್ಳಿ ಮನೆ ಬಾಡೂಟ, ಬೆಂಗಳೂರಿನ ಹಳ್ಳಿ ಮನೆ ಬಾಡೂಟ, ಕರ್ನಾಟಕದ ಬೆಂಗಳೂರಿನ, ಭಾರತದ ಗೌಡ್ರು ಮನೆ, ಕಾಫಿ ಕೇಂದ್ರ, ಕಾಫಿ ಕಟ್ಟೆ. ತಿಂಡಿದು ಒಂದು ಫೇಮಸ್ ಇದೆಯಪ್ಪ, ತಿಂಡಿ ಮನೆ. ತಿಂಡಿ ಈ ಕಡೆ ಒಂದು ಹೆಸರಿರುತ್ತೆ, ಮನೆ ತಂಡಿ.
ಊಟ ತಿಂಡಿ ಇದೆ ಮನೆ ತಿಂಡಿ ಅಂತ ನಮ್ಮೂರ ತಿಂಡಿ ನಮ್ಮೂರ ಇಲ್ಲ ಅಲ್ಲಿ ಹೋಗಲ್ಲ ನಾನು. ಅಲ್ಲ ಹೇಳಿದ ಹೆಸರು ಹೇಳಿದ್ರು. ನೀವು ಅಲ್ಲಿ ಹೋಗಿರ್ಬೇಕು ಅಂತಿಲ್ಲ, ನಾನು ಅದಕ್ಕೆ ಹೇಳಿದ್ದು ಏನು ಅಬ್ಸರ್ವ್ ಮಾಡಿ. ಆಮೇಲೆ ಒಂದು ಬೆಣ್ಣೆ ದೋಸೆದು ಫೇಮಸ್ ಹೋಟೆಲ್ ದಾವಣಗೆರೆ ಬೆಣ್ಣೆ ದೋಸೆ. ಆಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ಮತ್ತೆ ಹಲ್ಲಿ ಜೊನ್ನೆ ಬಿರಿಯಾನಿ ಜಯನಗರಲ್ಲಿ ಗ್ರೇಟ್ ಸ್ಪಾಟ್. ನೀವಲ್ಲಿ ಊಟ ತಿನ್ನಿ ಅಲ್ಲೇ ಬಂದ್ಕೊಳ್ಳಿ. ಈಗ ಏನ್ ತುಂಬಾ ಇಷ್ಟ ನಿಮಗೆ ಕರ್ನಾಟಕದ ಫುಡ್ ಅಲ್ಲಿ? ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಮಸಾಲೆ ದೋಸಾ ಜಾಸ್ತಿ, ಆನಿಯನ್ ದೋಸಾ ಸಖತ್ ಇಷ್ಟ ನನ್ಗೆ. ಜಾಸ್ತಿ ಸೌತ್ ಇಂಡಿಯನ್ ಫುಡ್ ತಿಂತೀನಿ. ಅನ್ನನೂ ತಿಂತೀರಾ? ಪುಳಿಯೋಗರೆ ಜಾಸ್ತಿ ಇಷ್ಟ ನನ್ಗೆ ಸ್ಪೈಸಿ ಫುಡ್ ಜಾಸ್ತಿ ಇಷ್ಟ. ಅವರು ಪುಳಿಯೋಗರೆ ಮಾಡ್ತಾರೆ. ಅಮಿತ್ ಇವ್ರಿಗೆ ಸ್ವಲ್ಪ ರಾಗಿ ಮುದ್ದೆ ತಿಂದಿನಿ. ರಾಗಿ ಮುದ್ದೆ ಮತ್ತೆ ಹೆಂಗೆ ರಾಗಿ ಮುದ್ದೆ ಹೆಂಗ್ ನುಂಗ್ತಾರೆ ತೋರಿಸಿ. ಋತಿಕ್ ರೋಷನ್ ಫುಲ್ ಚೂ ಮಾಡ್ಕೊಂಡು ಆಗಲ್ಲ ತಾನೆ. ನಾನು ಫಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದೀನಿ, ತಿನ್ಕೊಂಡು ಚೂ ಮಾಡ್ತಾ ಇದ್ದೀನಿ. ಬಟ್ ಅದು ಹೆಂಗ್ ತಿನ್ನೋದು ಗೊತ್ತಾ ನಿಮ್ಗೆ? ರಾಗಿ ಮುದ್ದೆ ಫುಲ್ ಅದು ಉಂಡೆ ಇರುತ್ತಪ್ಪ, ಒಂದು ಉಂಡೆ ಇರುತ್ತೆ, ಬಸ್ಸಾರು ಇರುತ್ತೆ ಅಥವಾ ನಾಟಿ ಕೋಳಿ ಸಾರು. ಕರೆಕ್ಟ್ ಮಟನ್ ಕರಿ. ನೀವ್ ಹೆಂಗೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಹೆಂಗ್ ಇದ್ ಮಾಡ್ತೀರಾ? ಇಲ್ಲ, ಫಸ್ಟ್ ಸ್ಮಾಲ್ ಬೈಟ್ ತಗೊಂತೀನಿ ನಾನು. ಅದಾದ್ಮೇಲೆ ಅವ್ರು ಸ್ವಲ್ಪ ಸಾಫ್ಟ್ ಮಾಡ್ತೀನಿ. ಅದಕ್ಕೆ ಡಿಪ್ ಮಾಡ್ಕೊಂಡು ಸ್ವಲ್ಪ ಕರಿ ಒಳಗಡೆ ಹೋಗ್ಬೇಕು. ಅದಾದ್ಮೇಲೆ ವೇವ್ ಮಾಡ್ಲೇಬೇಕಿಲ್ಲ ಅಂದ್ರೆ ಜೀರ್ಣ ಹೋಗಲ್ಲ ತಾನೆ, ಮೋಷನ್ ನೋಡ್ಬೇಕು ಅದಕ್ಕೆ. ಆಕ್ಚುಲಿ ತುಂಬಾ ಜನ ಏನ್ ಮಾಡ್ತಾರೆ, ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡ್ಬಿಟ್ಟು ಆ ಮುದ್ದೆ ಮಧ್ಯದಲ್ಲಿ ತುಪ್ಪ ಹಾಕಿ ಸ್ವಲ್ಪ ಟ್ರೈ ಮಾಡ್ತೀನಿ ನಾಳೆ. ಲೈಟ್ ಆಗಿ ತಗೊಂಡು ಒಂದೊಂದು ಡಿಪ್ಪು, ಸ್ವರ್ಗ. ನೆಕ್ಸ್ಟ್ ಏನ್ ತಿಂತೀರಾ? ಅಂದ್ರೆ ಮಸಾಲೆ ದೋಸೆ ತುಂಬಾ ಇಷ್ಟ. ಆಮೇಲೆ ನಮ್ಮ ಚಿಕ್ಕಪೇಟ್ ದೊನ್ನೆ ಬಿರಿಯಾನಿ ಇದೆ ಗೊತ್ತಾ, ಅದು ತುಂಬಾ ಇಷ್ಟ. ಅಲ್ಲಿ ನಾವು ಚಿಕ್ಕವರಿಂದ ಹೋಗ್ತಿದ್ರಿ, ಅವಾಗ ಅವರು ಒಂದು ನಾರ್ಮಲ್ ಇದ್ರಲ್ಲಿ ಇಟ್ಕೊಂಡಿದ್ರು, ಅವಾಗಿಂದ ತಿಂತಿದ್ರಿ. ನಾವು ನಮ್ಮ ಫ್ರೆಂಡ್ ಡೈಲಿ ಸಂಡೇ ಬೆಳಿಗ್ಗೆ ಹೋಗೋದು, ನಾಷ್ಟಿಗೆ 2 ಬಿರಿಯಾನಿ, ಅವ್ರದ್ದು ಕ್ಷತ್ರಿಯ ಕಬಾಬ್ ಹಾಕೊಂಡು ಮುಗಿಸ್ಕೊಂಡು ಬಂದ್ಬಿಡೋದು. ನೆಕ್ಸ್ಟ್ ಒಂದು ಟಾಸ್ಕ್ ಕೊಡ್ತಾ ಇದೀನಿ. ಒನ್ಸ್ ಅಗೇನ್ ಅದೇ ಕನ್ನಡ ಅಂತ ಕೈ ಎತ್ತಬೇಕು. ಅಮಿತ್ ಹೆಲ್ಪ್ ಮಾಡ್ತಾರೆ. ಸೊ ಏರಿಯಾಗಳು, ಕನ್ನಡದ ಏರಿಯಾಗಳು. ಕಲಾಸಿಪಾಳ್ಯ, ಜೆಸಿ ರೋಡ್. ಜೆಸಿ ರೋಡ್ ಫುಲ್ ಫಾರ್ಮ್ ಹೇಳ್ಬೇಕು. ಕ್ಲೂ ಕೊಡ್ತೇನೆ, ಮೈಸೂರಿನ ಅರಸರ ಹೆಸರು. ಮೈಸೂರು ರಾಜರ ಹೆಸರು ಅದು ಜಯಚಂದ್ರ ರಾಜ, ಚಾಮರಾಜೇಂದ್ರ, ವಾಣಿ ವಿಳಾಸ ರೋಡ್ ಅಂತ. ಸೊ ಅಂಥದ್ದು ಮೈಸೂರಿನ ಹೆಸರುಗಳು ತುಂಬಾ ಜಾಸ್ತಿ ಇಲ್ಲಿ. ಇನ್ನೊಂದು ಹೇಳ್ತೀನಿ, ನಾನೇ ಹೇಳ್ತೀನಿ, ಅದು ಫುಲ್ ಹೇಳ್ಬೇಕು ಯಾರಾದ್ರು. KR ಮಾರ್ಕೆಟ್ ಅಂತ ಕರಿತೀವಿ, ಫೇಮಸ್. ಕೃಷ್ಣರಾಜ ಫಸ್ಟ್ ಅದಕ್ಕೆ ಕನ್ನಡ ಅಂತ ಹೇಳ್ಬಿಡಿ. ಈಗ ಏನ್ ಗೊತ್ತಾ, ಗುಂಪಲ್ಲಿ ಗೋವಿಂದ ಆದ್ರೆ ಯಾರು ಹೇಳಿದ್ರು ಅಂತಾನೆ ಗೊತ್ತಾಗಲ್ಲ. ಮೆಟ್ರೋ ಅಲ್ಲಿ ಸ್ಟಾಪ್ ಬರುತ್ತಾರೆ. ವೆರಿ ಗುಡ್, ಕರೆಕ್ಟ್. ಅದು ಅಬ್ಸರ್ವ್ ಮಾಡದೆ ಗೊತ್ತಿರುತ್ತೆ. ಇಲ್ಲೇ ಪಕ್ಕದಲ್ಲಿ ಇದೆ SP ರೋಡ್. SP ರೋಡ್ ಗೊತ್ತಲ್ವಾ? ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೇಳಿ. SP ರೋಡ್ ಗೊತ್ತಿಲ್ಲ. ಅಂಗಡಿ ಅಲ್ಲಿ ನಿಮ್ದು ಏನಾದ್ರು ಕ್ಲೂ ಕೊಟ್ಬಿಡಿ. SP ರೋಡ್ ಕ್ಲೂ ಕೊಡಿ. SP ರೋಡ್ ಸೇಲ್ಸ್ ಸ್ಪಾಟ್. ಸೇಲ್ಸ್ ನಿಜವಾದ ಮಾರ್ವಾಡಿ ಅಲ್ವಾ? SP ರೋಡ್ ನ ಸೇಲ್ಸ್ ಪಾಯಿಂಟ್ ಅಂತ. ಇಲ್ಲ ಸೆಲ್ಲಿಂಗ್ ಪ್ರೈಸ್. ನಿಜವಾಗ್ಲೂ ಅದೇ ಹೆಸರು? ಇಲ್ಲ ನೋಡು ಪಾಪ. ಸೆಲ್ಲಿಂಗ್ ಪ್ರೈಸ್ ರೋಡ್. ಇಲ್ಲ ಸದರ್ ಪತ್ರಪ್ಪ ರಸ್ತೆ. ನೆಕ್ಸ್ಟ್ ವೆರಿ ಫಾರ್ ಅವೇ. ಓಕೆ, ಈಗ JP ನಗರ. ಕ್ವೆಶ್ಚನ್. ಜಯಪ್ರಕಾಶ್ ಹಂಗನ್ನಿ. ಓಕೆ, ಓಕೆನಾ? KH ರೋಡ್. KH ಕರ್ನಾಟಕದ ತುಂಬಾ ದೊಡ್ಡ ಹೆಸರು ಮಾಡಿರೋ ಒಬ್ಬ ವ್ಯಕ್ತಿ. ಈಗ ಸರ್ ಎಂ ವಿಶ್ವೇಶ್ವರಯ್ಯ ಹೇಗಿದ್ದಾರೆ, ಅವರ ಒಂದು ಲೀಗಲ್ ಸೇರುವಂತಹ ಒಬ್ಬ ವ್ಯಕ್ತಿ. ಹೌದು. ಕುವೆಂಪು. ವಿಧಾನಸೌಧಕ್ಕೂ ಇವರಿಗೂ ಲಿಂಕ್ ಇದೆ. ಕುವೆಂಪು ಅಲ್ಲ. ವಿಧಾನಸೌಧಕ್ಕೂ ಇವರಿಗೂ ಲಿಂಕ್ ಇದೆ. ಕೆಂಗಲ್ ಹನುಮಂತಯ್ಯ ಅಂತ ಅವರು ಇನಾಗ್ರೇಟ್ ಮಾಡಿದ್ದಾರೆ ವಿಧಾನಸೌಧ. ಅವ್ರು ಕಟ್ಸಿದ್ದು. ಓಕೆ. ನೆಕ್ಸ್ಟ್ VV ಪುರ. ನೀವು ಹೇಳ್ತಾರ ಅವರು? ಅವಾಗ್ಲೇ ಹೇಳ್ದೆ ನಾನು. ಇವರು ಒಂದು ಹೆಸರು ಹೇಳಿದ್ರು ಅವಾಗ್ಲೇ, ಒಂದು ಕ್ಲೂ ಕೊಡುವ. ಮೈಸೂರಿನ ಹೆಸರುಗಳು ಅಂತ ಹೇಳಿದಾಗ ನಾನು ಹೇಳ್ದೆ. ಫೇಮಸ್ ಇಂಜಿನಿಯರ್ ಅವರು. ಅಯ್ಯೋ, ವಿಶ್ವೇಶ್ವರಯ್ಯ. ಹೇಳಿ. ವಿಶ್ವೇಶ್ವರಯ್ಯ. ವಿಶ್ವೇಶ್ವರಪುರ. 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 BTU. ಈಗ BTM ಲೇಔಟ್. ತಾವರ್ಕೆರೆ ಮಡಿವಾಳ. ಬಿ ನನಗೆ ಬೈಸಂದ್ರ ತಾವರ್ಕೆರೆ ಮಡಿವಾಳ. ಯಾವ ಏರಿಯಾದಲ್ಲಿ ಇರೋದು ನೀವು? ನಾನು ಮುರುಗೇಶ್ ಪಾಲ್ಯ. ನೀವು? ನಾವು ಇಲ್ಲಿ ಮೆಜೆಸ್ಟಿಕ್ ಹತ್ರ. ಇಲ್ಲಿ. ನೆಕ್ಸ್ಟ್ ಮಡಿವಾಳ. ಅಮಿತ್ ಬನಶಂಕರಿ, ಹಳೆ ಬೆಂಗಳೂರು. ನಾವು ಅಷ್ಟೇ ಬನಶಂಕರಿ. ಕೋರ್ ಬೆಂಗಳೂರು. ಈಗ ಕನ್ನಡದಲ್ಲಿ ನಿಮ್ಗೆ ಇಷ್ಟವಾಗುವಂತ ಸ್ಟಾರ್ ಯಾರು? ಪುನೀತ್ ಸರ್. ಮತ್ತೆ ಇವಾಗ ಯಶ್. ಯಾಕೆ ಯಶ್ ಯಾಕೆ ಗೊತ್ತಾ? ಹೇಳಿ. ಮುಖ ನೋಡ್ರಿ ನಮ್ದು. ವೈಡ್ ಆಂಗಲ್ ಅಲ್ಲಿ ದೂರಿಂದ ನಾನು ಸ್ವಲ್ಪ ರಾಕಿ ಬಾಯ್. ಯಶ್ಪ್ರೀತ್ ಸಿಂಗ್ ಚೆನ್ನಾಗಿ ಕಾಣಿಸ್ತಾರೆ. ನಾನು KGF ಫಸ್ಟ್ ಹಿಂದಿಯಲ್ಲಿ ನೋಡಿದ್ದೀನಿ.
ನಾನು ಸ್ವಲ್ಪ ಇಂಪ್ರೆಸ್ ಆಯಿತು. ನಾನು ಕನ್ನಡದಲ್ಲಿ ನೋಡಿದ್ದೀನಿ, ಫುಲ್ ಇನ್ಸ್ಪೈರ್ ಆಯಿತು. ಏನು ಡೈಲಾಗ್ ಡೈಲಾಗ್ ಹೇಳಿರೋಣ ಒಂದು. ವೈಲೆನ್ಸ್ 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 ಫುಲ್ ಡೈಲಾಗ್. ಮುಂಚೆ ಒಂದು ಸೀನ್ ಕೊಡ್ತೀನಿ, ಆ ಸೀನ್ ಪ್ರಕಾರ ಮಾಡಿ. ನೀವು ಈಗ ಚಿಕ್ಕಪೇಟಲ್ಲಿ ಒಂದು ಮಾರ್ವಾಡಿ ಅಂಗಡಿ ಆಚೆ ಬಂದಿದ್ದೀರಾ ಆಯ್ತಾ, ಅಲ್ಲಿ ಚೌಕಾಸಿ ಬಾರ್ಗೇನ್ ಮಾಡ್ತಿದ್ದೀರಾ, ಅವರು ಪಾತ್ರೆ ರೇಟು ಸ್ವಲ್ಪ ಜಾಸ್ತಿ ಹೇಳ್ತಾರೆ, ನೀವೆಲ್ಲ 50 ರೂಪಾಯಿ ಕಡಿಮೆ ಮಾಡ್ಕೊಡ್ಬೇಕು. ಏನ್ ಮಾಡ್ತೀಯ ಮಾಡ್ಕೋ ಅಂತ ಅವ್ರು ಹಿಂಗೆ ಆವಾಜ್ ಆಗ್ತಾರೆ. ಅವಾಗ ಅಂಗಡಿಯವ್ರನ್ನ ನೋಡ್ಬಿಟ್ಟು ವೈಲೆನ್ಸ್ 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 ಅಂತ ಫುಲ್ ಡೈಲಾಗ್, ವೈಲೆನ್ಸ್ 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 ಐ ಅವಾಯ್ಡ್ ಬಟ್ ವೈಲೆನ್ಸ್ ಲವ್ ಮೀ, ಐ ಕಾಂಟ್ ಅವಾಯ್ಡ್. ರೆಡಿ? ಇವ್ರ ಆಕ್ಷನ್ ಹೇಳ. ಆಕ್ಷನ್. ಸರ್ ಸ್ವಲ್ಪ ಕಮ್ಮಿ ಮಾಡ್ರಿ ಸರ್. ಏನ್ ಕಮ್ಮಿ ಮಾಡೋದಿನ್ನ ಇದಕ್ಕಿಂತ ಜಾಸ್ತಿ ಮಾಡ್ಬೇಕು ಉಲ್ಟಾ. ನಾನು ಸರ್ ನನ್ನ ಮುಖ ನೋಡ್ರಿ ಸರ್, ನಾನು ಮುಖ ನೋಡಿನೇ ಜಾಸ್ತಿ ಕಮ್ಮಿ ಮಾಡಿರೋದು. ಯಾಕೆ ಸರ್ ನಮ್ಮ ಮುಖ ಒಳ್ಳೆ ಇದೆ ನೋಡ್ರಿ ಸ್ವಲ್ಪ. ಇಲ್ಲ ಆಗಲ್ಲ ಕಣ್ರಿ, ಯಾಕೆ ಲಾಸ್ಟ್ ಮಾಡ್ರಿ, ಬೇಕಾದ್ರೆ ತಗೊಳ್ಳಿ, ಇಲ್ಲ ಹೋಗಿ ಕೂಡ ಒಂದು ಟಚ್ ಮಾಡ್ಬೇಡಿ. ಸಾರಿ, ಜಾಸ್ತಿ ಸ್ಟ್ರೆಚ್ ಮಾಡ್ತಾ ಇದೀವಿ ನಾವು. ಏಯ್ ಡೈಲಾಗ್ ಹೇಳ್ರು ನಿಜವಾಗ್ಲೂ ಚೌಕಾಸಿ ಸ್ವಲ್ಪ ಟೆನ್ಷನ್ ಬಿಲ್ಡ್ ಮಾಡ್ತಾ ಇದೀವಿ ನಾವು. ಡೈಲಾಗ್ ಬರ್ಲಿ. ಓಕೆ. ಇವಾಗೆಲ್ಲ ಜನರು ಅಟೆನ್ಷನ್ ಕಮ್ಮಿ, ಗೊತ್ತಲ್ಲ, ರೀಲ್ಸ್ ನೋಡೋದೇ ಕಷ್ಟ. ಅದೇ ರೀಲ್ಸ್ ಸ್ಟಾಪ್ ಮಾಡ್ರಿ, ನನ್ನ ಮುಖ ನೋಡ್ರಿ. ವೈಲೆನ್ಸ್ 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 ಐ ಅವಾಯ್ಡ್ ಬಟ್ ವೈಲೆನ್ಸ್ ಲವ್ ಮೀ, ಐ ಕಾಂಟ್ ಅವಾಯ್ಡ್. ತಗೋ ಪಾತ್ರೆ ಫ್ರೀ ಆಗೇ ತಗೋ. ನಿಮ್ಗೆ ಯಾವ ಹೀರೋಯಿನ್ ಇಷ್ಟ ಕನ್ನಡದವ್ರು ಹೇಳಿ ನೋಡೋಣ. ಅಲೆದಲ್ಲಿ ರಮ್ಯಾ ಇಷ್ಟ ಇದ್ರು. ಹಳೆದಲ್ಲಿ ಅಂದ್ರೆ ಏನು? ರಮ್ಯಾ ಎವರ್ಗ್ರೀನ್ ಹೀರೋಯಿನ್. ವಿವಾದ ಆಗ್ಬಿಡುತ್ತೆ. ಮಾಡಿದ್ರು ಹೀರೋಯಿನ್ ಎವರ್ಗ್ರೀನ್. ಇವಾಗ ರುಕ್ಮಿಣಿ. ಆಕ್ಚುಲಿ ಇವ್ರದ್ದು ಒಂದು ಕಾಮಿಡಿ ನೋಡಿದ್ದೆ, ಅದೇ ಎಷ್ಟ್ ತರ ಕಾಣಿಸ್ತೀನಿ ಅಂತ. ಆಮೇಲೆ ರಮ್ಯಾ ಅಂತ ಹೇಳಿದ್ರಪ್ಪ ಇವರು. ಇವಾಗ ಚೇಂಜ್ ಮಾಡಿದ್ರಿಲ್ಲ ಅವಾಗ್ಲೇ. ಅವರು ಎವರ್ಗ್ರೀನ್ ತಾನೆ, ನನ್ನ ಮುಖ ಏನೋ ರುಕ್ಮಿಣಿ ವಸಂತ್ ಬಗ್ಗೆ ಹೇಳ್ತ್ರಿ. ಹಾ ಹೇಳಿ. ಇಲ್ಲ ಇವಾಗ ಇವ್ರು. ನಿಮ್ಗೆ ಇಷ್ಟನಾ ರುಕ್ಮಿಣಿ ವಸಂತ್ ಇಷ್ಟನಾ? ಹಾ ನೀವ್ ಹೇಳಿ. ನನ್ಗೆ ಅಲೆದಲ್ಲಿ ನಾನು ಇವ್ರಿಗೆ ಹೀರೋಯಿನ್ ಕೇಳ್ಬೇಕಿತ್ತಲ್ವಾ? ಮಿಸ್ ಮಾಡಿದೆ ನೀವು. ಪರವಾಗಿಲ್ಲ ಕೇಳಿ. ಕಾಂತಾರ ಎಷ್ಟಲ್ಲಿ ನೋಡಿದ್ರಿ? ಒಂದ್ಸಲಿ ಸ್ಟೋರಿಗೆ. OTT ಇಲ್ಲ ಫಸ್ಟ್ ನೋಡಿದ್ದೀನಿ, ಸೆಕೆಂಡ್ ಇವಾಗ ನೋಡ್ಬೇಕು. ವಾರ್ಡ್ ಫಿಲ್ಮ್ ತುಂಬಾ ಚೆನ್ನಾಗಿ ಕಾಣ್ತಿದ್ರಾ? ಇಲ್ಲ ನಾನು ರಿಷಬ್ ಶೆಟ್ಟಿ ಫೋಕಸ್ ಮಾಡ್ತಿದ್ದೆ. ಇಲ್ಲಿ ರುಕ್ಮಿಣಿ ವಸಂತ್ ಬಂದಾಗ ಏನ್ ಕಣ್ ಮುಚ್ಕೊಂಡಿದ್ರಾ? ಅವಾಗ್ಲೂ ರಿಷಬ್ ಶೆಟ್ಟಿ ನೋಡ್ತಿದ್ದೆ. ಏನ್ ಬಾಡಿ. ಅವ್ರ ಫ್ರೇಮ್ ಅಲ್ಲಿ ಇಲ್ದಿದ್ದಾಗ ಅವಾಗ ಪಾಪ್ಕಾರ್ನ್ ತರಕ್ ಹೋಗಿದ್ದೆ. ಇಲ್ಲ ಯಾರು ಇಷ್ಟ ಆಗ್ತಾರೆ ಹೀರೋಯಿನ್ ಅಲ್ಲಿ ಹೇಳಿ? ಇಲ್ಲ ಮುಂಚೆ ಅವಾಗ ರಮ್ಯಾ ಅವ್ರು ಇಷ್ಟ ಇದ್ರು. ನಿಮ್ಗೆ ಯಾರು ಇಷ್ಟ ಆಗ್ತಾರೆ? ನನಗೆ ಅವಾಗಿಂದ ಇವಾಗವರೆಗೂ ಅಪ್ಪು ಸರ್. ಅವ್ರಾದ್ಮೇಲೆ ನನಗೆ ಎಲ್ಲಾನು ಅಂದರೆ ನಮ್ಮನ್ನ ಡಾಲಿ ಧನಂಜಯ ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮಗೆ? ತುಂಬಾನೇ ದೊಡ್ಡ ಸಪೋರ್ಟ್. ನನಗೆ ಮಾತ್ರ ಇಲ್ಲ, ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆ. ಅವರು ಫ್ರೆಂಡ್ಸ್ನ ಯಾವಾಗಲೂ ಜೊತೆ ಇಟ್ಕೊತಾರೆ. ಅವ್ರನ್ನ ಫಸ್ಟ್ ಟೈಮ್ ಹೋಗಿ ಮೀಟ್ ಮಾಡುವಾಗ ಯಾವ ಸ್ಮೈಲ್ಸ್ ಸಿಗೋದು, ಕೊನೆಯವ್ರಿಗೆ ಆ ಸ್ಮೆಲ್ ಕ್ಯಾರಿ ಮಾಡ್ತಾರೆ. ಪಾಸಿಟಿವ್, ಫುಲ್ ಪಾಸಿಟಿವ್. ಅದರಿಂದ ಡಾಲಿ ಸರ್ ನನಗೆ ತುಂಬ ಇಷ್ಟ. ಅವ್ರು ಶಾರ್ಟ್ ಮೂವಿ ನೋಡಿನೇ ನಾನು ಶಾರ್ಟ್ ಮೂವೀಸ್ ಇನ್ಸ್ಪೈರ್ ಆಗಿದ್ದು ಅಂತ ಅವಾಗಲೇ ಹೇಳಿದ್ರಲ್ಲ. ಹೌದು. ಸೊ ಅದರಿಂದ ನಿಮ್ಮಣ್ಣ ಅಲ್ಲ, ನೀವು ಹೇಳಿದ್ರಲ್ಲೇ ಆಯಿತು. ನನಗೂ ದಿವ್ಯಾ ಸ್ಪಂದನ ರಮ್ಯಾ ಅವರು ಅಂದರೆ ತುಂಬ ಇಷ್ಟ. ಈಗಿನ ನಟಿಯರಲ್ಲಿ ರುಕ್ಮಿಣಿ ವಸಂತ್ ಅವರು ಅದ್ಭುತವಾಗಿ ಎಂಥ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವ್ರದ್ದು, ತಿಂದಾಕೋ ಅಷ್ಟು ಸ್ಕ್ರೀನ್ ಪ್ರೆಸೆನ್ಸು. ಸೊ ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅವರು ಇದ್ದಾರೆ. ಐ ಥಿಂಕ್ ಹೀರೋಗಳಲ್ಲಿ ಅಂತ ಬಂದಾಗ ಎವರ್ಗ್ರೀನ್ ಅಂದರೆ ಶಂಕರ್ ನಾಗ್ ಸರ್. ಅದು ಅವ್ರ ಅಕಸ್ಮಾತ್ ಇದ್ದರೆ ಬೇರೆನೇ ಇರ್ತಾಯಿತ್ತು. ಈಗ ಸಿನಿಮಾ ಇಂಡಸ್ಟ್ರಿಯ ಹೆಸರೇ ಬೇರೆ ಇರ್ತಾಯಿತ್ತು. ಈಗಿನ ಹೀರೋಗಳಲ್ಲಿ ಲುಕ್ಸ್ಗಿಂತ ಜಾಸ್ತಿ ಅವ್ರು ಮಾಡುವಂತಹ ಕೆಲಸ, ಯೋಚನೆಗಳೆಲ್ಲ ನೋಡಿದ್ರೆ ರಾಜ್ ಬಿ ಶೆಟ್ರು ತುಂಬ ಚೆನ್ನಾಗಿ ಅದ್ಭುತವಾದಂತಹ ನಿರ್ದೇಶನ, ಕಥೆಗಳು, ಯೋಚನೆ, ಯಾವ ಸಿನಿಮಾಗಳನ್ನು ತಳ್ಳಬೇಕು. ಸೊ ಆ ವ್ಯಕ್ತಿ ಒಂಥರ ಸಮಾಜದಲ್ಲೂ ಒಂಥರ ಹೀರೋನೇ ಸದ್ಯಕ್ಕೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಅವರು ರಕ್ಷಿತ್ ಶೆಟ್ಟಿ ಮೂರು ಜನನು ಅವ್ರ ಸಿನಿಮಾ ಮಾಡೋದು ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ನ್ಯೂ ವೇವ್ ಅಂತಾರಲ್ಲ ಕನ್ನಡ ಸಿನಿಮಾಗೆ, ಅವ್ರು ನಿಜವಾಗಿ ಕ್ಯಾರಿ ಮಾಡಿದ್ದಾರೆ ಆ ಸಿನಿಮಾ. ಐ ಥಿಂಕ್ ಕನ್ನಡ ಬರ್ದೇ ಇರೋರು ಅವ್ರ ಮೂವೀಸ್ ಅರ್ಥ ಮಾಡ್ಕೊಂಡು ನೋಡುವಂಥದ್ದು ಅಂದರೆ ಲೈಕ್ ಕಾಂತಾರ ಹಂಗೆ ಆಗಿತ್ತಲ್ಲ, ನಮ್ಮ ಊರಲ್ಲೆಲ್ಲ ನೋಡ್ತಾವ್ರೆ, ರಾಜಸ್ಥಾನಲ್ಲೆಲ್ಲ ಆ ಮೂವಿನ ಆ ಥರ ಆಗಿದೆ ಆ ಮೂವಿ. ಹರ್ಮನ್ ಬೆಂಗಳೂರಿಗೆ ಬಂದಾಗ ಆದಂಥ ಎಕ್ಸ್ಪೀರಿಯನ್ಸ್, ಅದೇ ಕಾಮಿಡಿ ಮಾಡಬೇಕು ಅಂತ ಹೆಂಗೆ ಶುರುವಾಯಿತು ನಿಮ್ಮ ಜರ್ನಿ? ನಾನು ಸ್ಟಾರ್ಟಿಂಗಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಅದು ನಾನು 4-5 years ಕನ್ನಡ, ಐ ಮೀನ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಬಾರ್ನ್ ಆ್ಯಂಡ್ ಬಾಟಪ್ ಇಲ್ಲಿ. ನಾನು 4 years ಆಯಿತು ಲರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಲಾಸ್ಟ್ ಇಯರ್ ನಮ್ಮ ಫ್ರೆಂಡ್ ಇದ್ದಾರೆ ನಿತಿನ್ ಕಾಮತ್, ಗಣೇಶ್ ಕಶ್ಯಪ್ ಅವರು ನಮ್ಮ ಕಾಮಿಡಿ ಕ್ಲಬಲ್ಲಿ ಶೋ ಮಾಡೋಕ್ಕೆ ಬಂದಿದ್ದಾರೆ. ನಾನು ಅವ್ರ ಶೋ ನೋಡಿಬಿಟ್ಟು ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅವ್ರು ಮಾತಾಡಿದೆ, ನಾನು ಮಾತಾಡ್ತೀನಿ. ಅವರು ಸ್ವಲ್ಪ ಚಾನ್ಸ್ ಕೊಟ್ಟಿದ್ದಾರೆ, ಬಾ ಓಪನ್ ಮೈಕಲ್ಲಿ ಟ್ರೈ ಮಾಡಿ.
ನಾನು ಏಪ್ರಿಲಲ್ಲಿ ನೀವಿದ್ದು ತಾನೆ, ಅಲ್ಲಿ ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ರೆಕಾರ್ಡ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟಿದ್ದೀನಿ. ಮಿಲಿಯನ್ ವ್ಯೂಸ್ ಬಂದು, ಜಾಸ್ತಿ DMs ಬರ್ತಾ ಇದೆ, ಚೆನ್ನಾಗೆ ಮಾತಾಡ್ತಾ ಇದ್ದೀರಾ ಸರ್, ಜಾಸ್ತಿ ಪ್ರೇಮ್ ಕೊಟ್ಟಿದ್ದಾರೆ. ಅದುಗೆ ಕಾನ್ಫಿಡೆನ್ಸ್ ಬಂತು. ಅದಕ್ಕೆ ನಾನು 1 year ಆಯಿತು ಇವಾಗ. ಲಾಸ್ಟ್ ಇಯರ್ ಏಪ್ರಿಲ್ ಸ್ಟಾರ್ಟ್ ಮಾಡಿದ್ದೀನಿ ಕನ್ನಡದಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ. ಇವಾಗ ಪಂಟರ್ ಇಲ್ಲ, ಜಾಸ್ತಿ ಲವ್ ಕೊಡ್ತಾ ಇದ್ದಾರೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಎಲ್ಲಿ ಹೋಗ್ತೀನಿ ಅವ್ರು ನಮ್ಮ ಜೊತೆ ಕನ್ನಡದಲ್ಲಿ ಮಾತಾಡ್ತಾರೆ. ನಮಗೆ ಸ್ವಲ್ಪ ಅದು ವಾರ್ಮ್ ಫೀಲಿಂಗ್ ಬರ್ತಾ ಇದೆ, ಹೋಮ್ ಫೀಲಿಂಗ್ ಬರ್ತಾ ಇದೆ. ಅದು ಗುಡ್ ಫೀಲಿಂಗ್. ಕನ್ನಡದವ್ರು ಹಂಗೆ ನಾನು ಪ್ರೀತಿ ತೋರಿಸಿದ್ರು ಕರೆಕ್ಟ್ ಅವರು ಇಲ್ಲಿ ಶೋಲ್ಡರಲ್ಲಿ ಇಕ್ಕಿ ಡಾನ್ಸ್ ಮಾಡ್ತಾರೆ. ಒಬ್ಳು ಕನ್ನಡ ಹುಡುಗಿ ಸಿಕ್ಕಿ ಅವಳಿಗೂ ನಿಮ್ಮ ಮೇಲೆ ಇಷ್ಟ ಆಗಿ ಹುಡುಗ ಏನೋ ಕ್ಯೂಟ್ ಆಗಿದ್ದಾನೆ ಅಂತ ಏನೋ ಕಾಮಿಡಿ ಮಾಡ್ತಾರೆ, ಅದೆಲ್ಲ ಆದ್ರೆ ಅವ್ರು ನೋಡಕ್ಕೆ ಹೇ ಫನಿ ಇದೇನೆ, ಕ್ಯೂಟ್, ಅದು ಕ್ಯೂಟ್ ಇದೆ, ಇಷ್ಟ ಇದೆ, ಕ್ಯೂಟ್ ಇಲ್ಲ. ಅದೇ ಬೇಕಿರೋದು ಹೆಣ್ಮಕ್ಳಿಗೆ, ನಗ್ಸೋದು ಮತ್ತೆ ಈ ಕ್ಯೂಟ್ ಆಗಿ ಮಾತಾಡ್ಸೋದು, ಇದೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ನೀವು ಚೆನ್ನಾಗಿ ಕಲಿತೀರಾ, ಭಾಷೆ ಎಲ್ಲ ಕಲಿತೀರಾ, ಕನ್ನಡದಲ್ಲಿ ರೊಮ್ಯಾನ್ಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಟ್ರೈ ಮಾಡ್ತೀನಿ ಸರ್. ನೀವು ಹುಡುಗಿ ಇದ್ದೀರಾ, ನಿಮ್ ಜೊತೆ ಟ್ರೈ ಮಾಡ್ತೀನಿ ನಾನು. ಕೇಳಿ ಹೇಳಿಸ್ಕೊಳ್ಳೋದು. ಒಂದು ರೊಮ್ಯಾಂಟಿಕ್ ಸಾಂಗ್ ಹೇಳಿ ಕನ್ನಡದ ನೋಡೋಣ. ಅದು ಏನು ಅರೆ ಗೇನಿ, ಅದೇ ನನ್ನ ಫೇವ್ರೆಟ್ ಸಾಂಗ್. ಅದು ಲಿರಿಕ್ಸ್ ಸ್ವಲ್ಪ ರಾಂಗ್ ಇದೆ. ಚೆನ್ನಾಗಿ ಯಾವ್ದು 2 ಲೈನ್ ಹೇಳಿ. ಇಲ್ಲ ಚೆನ್ನಾಗಿ ಲೈನ್. ನನ್ನ ಚೈಲ್ಡ್ಹುಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಿತ್ತು, ಜಸ್ಕರಣ್ ಸಿಂಗ್ ಅಂತ ಒಬ್ರು ಇದಾರೆ, ಗೊತ್ತಾ? ಗೊತ್ತು ಅವ್ರದ್ದು. ಅವ್ರದ್ದು ಹಾಡಾದ್ರು ಹೇಳಿ. ಇಲ್ಲ ನನ್ನ ಚೈಲ್ಡ್ಹುಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಕೂಲಲ್ಲಿ ಓಡಿ ಮಗ ಅದನ್ನೇ ಹೇಳಿ. ಅದೇ ಇತ್ತು ನಮ್ಗೆ. ಹೇಳಿ, ಅದನ್ನೇ ಹೇಳಿ. ಅಷ್ಟೇ ನಮ್ ಏನಾಗತ್ತೆ ನಮ್ಮ ಲೈಫಲ್ಲಿ, ಫುಟ್ಬಾಲ್ ಆಡ್ತಾ ಇದೀವಿ, ಕ್ರಿಕೆಟ್ ಆಡ್ತಾ ಇದೀವಿ, ಯಾವ ಚೀಟಿಂಗ್ ಮಾಡ್ತಾರೆ ಹಿಂದ್ಗಡೆ, ಯಾರು 4 ಜನ ಓಡಿ ಮಗ ಬಿಡಬೇಡ ಅವನು. ಹಂಗಿದ್ರೆ ಹುಡುಗಿರ ಹತ್ರ ಬರ್ತಾರ? ಎಕ್ಸಾಕ್ಟ್ಲಿ. ನಮ್ ಫ್ರೆಂಡ್ಸ್ ಎಲ್ಲ ರಾಂಗ್ ಪೀಪಲ್. ನಾನೇ ಹೇಳ್ಕೊಡ್ತೀನಿ, ಮಿಂಚಾಗಿ ನೀನು ಬರಲು. ಸರಿ, ನಾನು ಆಡ್ತೀನಿ. ಟ್ರೈ ಮಾಡಿ. ನೀವ್ ಸಿಂಗ್ ಮಾಡಿ, ನಾನು ಲಿಪ್ ಸಿಂಗ್. ಅದೇಂಗಾಗುತ್ತೆ? ಅದು ಫೀಮೇಲ್ ವಾಯ್ಸ್ಗೂ ಮೇಲ್ ವಾಯ್ಸ್ಗೂ ಸಿಂಕ್ ಆಗಲ್ಲ. ನಮ್ ಟ್ಯಾಲೆಂಟ್. ಅದು ಸಿಂಕ್ ಆಗಲ್ಲ. ನಾನು ಹೇಳ್ಕೊಡ್ತೀನಿ, ನೀವು ಹೇಳಿ. ನನ್ ಮುಖ ಮತ್ತೆ ಸಬ್ ಟೈಟಲ್ ಸ್ವಲ್ಪ ಚೇಂಜ್ ಇದೆ, ಇವಾಗ ಆವಾಜ್ ಚೇಂಜ್ ಆಗ್ತಾ ಇದೆ. ಏನ್ ಪ್ರಾಬ್ಲಮ್? ಬೇಡ ಅದು ಹೇಳಿ. ಟೆಲಿವಿಷನ್ ಅಲ್ಲಿ ಮೋಸ ಮಾಡಂಗಿಲ್ಲ. ಅದ್ ನಿಮ್ ಶೋ. ಇದು ಜೋಕ್ ಅಂದ್ರೆ ನಮ್ಮ ಅಖಾಡ, ನಮ್ಮ ಅಡ್ಡ. ಝೂಮ್ ಹಾಕ್ಬಿಟ್ಟು ಆಮೇಲೆ ಹುಷಾರು. ಇವಾಗ ಲಿರಿಕ್ಸ್ ಹೇಳಿ. ಹುಡುಗಿನ ನೆನ್ಸ್ಕೊಳ್ಳಿ ಫಸ್ಟ್. ಓಕೆ. ಹುಡುಗಿ ಹೆಸರೇನು? ಸುಬ್ಲಕ್ಷ್ಮಿ, ಮಹಾಲಕ್ಷ್ಮಿ, ವರಲಕ್ಷ್ಮಿ, ವಿಜಯಲಕ್ಷ್ಮಿ, ಅಯ್ಯಯ್ಯೋ, ಗಜಲಕ್ಷ್ಮಿ. ಸರಿ, ಲಕ್ಷ್ಮಿ. ಓಕೆ. ನನ್ ಲಕ್ಷ್ಮಿ. ಓ ಸೂಪರ್. ನನ್ ಲಕ್ಷ್ಮಿ. ಮಿಂಚಾಗಿ ನೀನು ಬರಲು. ಮಿಂಚು ಅಂದ್ರೆ ಮಿಂಚು ಅಂದ್ರೆ ಇದು ಲೈಟ್. ಓಕೆ. ಮಿಂಚಾಗಿ ನೀನು ಬರಲು, ನಿಂತಲ್ಲಿಯೇ ಮಳೆಗಾಲ, ಮಳೆಗಾಲ, ರೇನ್. ಓ, ಲೈಟ್ನಿಂಗ್ ಮತ್ತೆ ರೇನ್ ಬರ್ತಾ ಇದೆ. ಓ, ರೊಮ್ಯಾಂಟಿಕ್ ಸೀನ್. ಸರಿ. ಮಿಂಚಾಗಿ ನೀನ್ ಬಂದ್ರೆ ನಿಂತಿದ್ದ ಜಾಗದಲ್ಲೇ ಮಳೆಗಾಲ ಅಂತ. ಓ, ಸ್ವಲ್ಪ ಡೀಪ್ ಇದೆ ಅರ್ಥ ಜಾಸ್ತಿ. ಸರಿ ಅಷ್ಟೇ. ಇಲ್ಲ, ಸೋನು ನಿಗಮ್ ಅವ್ರು ಕಾಲ್ ಮಾಡ್ತಾರ, ಆಮೇಲೆ ಸ್ವಲ್ಪ ಜಾಸ್ತಿ ಆಯ್ತು ಬ್ರೋ. ಸೋನು ನಿಗಮ್ ಅವ್ರ ಕೆಲಸ ಹೋಗ್ಬಿಡುತ್ತೆ ಅಂತ. ಇವಾಗ ಸೈಲೆಂಟ್ ಆಗಿ ಪಟ್ಟ ಮುರುಗನ್ ಕೂತ್ಬಿಟ್ಟಿದ್ದಾರೆ. ಏನ್ ಮಾತಾಡ್ತಾರಪ್ಪ ಇವರೆಲ್ಲ ಅಂತ ಹೇಳಿ. ಈಗ ನಿಮ್ ಟ್ಯಾಲೆಂಟ್ ತೋರಿಸಿ. ನಂದು ಫಸ್ಟ್ ಶಾರ್ಟ್ ಮೂವಿಲಿ ಒಂದು ಡೈಲಾಗ್ ಬಿಟ್ಟಿದ್ದೀರಲ್ಲ, ಇವಾಗ ಹೇಳಿ. ಫಸ್ಟು ನಾನು ಹೇಗೆ ಶಾರ್ಟ್ ಮೂವೀಸ್ ಮಾಡಿದೆ ಅಂತ ಹೇಳಬೇಡ. ನಾನು ಪಟ್ಟಮುರುಗನ್, ನಾನು ತಮಿಳ್ನಾಡಲ್ಲಿ ಹುಟ್ಟಿ ಓದಿರೋದೆಲ್ಲನೂ. ನನ್ನ ಫ್ಯಾಮಿಲಿಯಲ್ಲಿ ಗುಜ್ರಿ ಅಂಗಡಿ ನಡೆಸ್ತಾಯಿದ್ರು, ಇವಾಗಲೂ ನಡೆಸ್ತಾ ಇದ್ದಾರೆ. ಸೊ ನಾನು ಸ್ಟಡೀಸ್ ಆದಮೇಲೆ ಬೆಂಗಳೂರು ಬಂದೆ. 2015 ಬಂದೆ. ಅಲ್ಲಿ ಬಂದು ನಮ್ಮ ಡಾಲಿ ಸರ್ ಇದ್ದಾರಲ್ಲ, ನಮ್ಮ ಅಣ್ಣ ಡಾಲಿ ಧನಂಜಯ ಅವರು, ಅವ್ರದ್ದು ಶಾರ್ಟ್ ಫಿಲ್ಮ್ ಜಯನಗರ ಓದ್ಬೇಕಂತ ಇದೆ. ಅದು ಫಸ್ಟು ನೋಡಿ ಇನ್ಸ್ಪೈರ್ ಆಗಿ ಆಮೇಲೆ ಶಾರ್ಟ್ ಮೂವಿ ಮಾಡೋಕ್ಕೆ ಶುರು ಮಾಡಿ. ಸ್ಟಾರ್ಟಿಂಗಲ್ಲಿ ತಮಿಳಲ್ಲಿ ಮಾಡ್ತಿದ್ದೆ, ತಮಿಳಲ್ಲಿ ಮಾಡಿ. ಬಟ್ ಎಲ್ಲೊಂದು ಕಡೆ ಗಿಲ್ಟಿ ಫೀಲ್ ಆಗ್ತಾಯಿತ್ತು, ಕರ್ನಾಟಕದಲ್ಲಿ ಯಾಕೆ ನಾವು ತಮಿಳಲ್ಲಿ ಮಾಡ್ತಿದ್ದೀವಿ ಅನ್ನೋದು. ಮತ್ತು ಕನ್ನಡ ಮೂವೀಸ್ ನೋಡೋಕ್ಕೆ ಶುರು ಮಾಡಿ, ನಮ್ಮ ಫ್ರೆಂಡ್ಸ್ ಹೆಲ್ಪಿಂದ ಕನ್ನಡ ಕಲಿತು ಕನ್ನಡದಲ್ಲಿ ಮಾಡೋಕ್ಕೆ ಶುರು ಮಾಡಿ. ಅದೇ ನಿಮ್ಗೆ ಕನ್ನಡನೇ ಬರ್ತಿರ್ಲಿಲ್ವಾ ಅದುವರೆಗೂ? ಬರ್ತಿರ್ಲಿಲ್ಲ. ನೀವು ನನ್ನ ಮೊದಲನೇ ಶಾರ್ಟ್ ಮೂವಿ ನೋಡೋದಕ್ಕೂ ಇವಾಗ ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿ ಇದುವರೆಗೂ 25 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಕನ್ನಡದಲ್ಲೇ. ನಾನೇ ಡೈರೆಕ್ಟ್ ಮಾಡಿದ್ದೀನಿ. ಮತ್ತು 3 ಮೂವೀಸಲ್ಲಿ ಚಿಕ್ಕ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ರಿ ಕನ್ನಡ ಮೂವಿಯಲ್ಲಿ. ಮತ್ತು ನಾನೇ ಒಂದು ಮೂವಿ ಮಾಡಿದ್ದೀನಿ,
ದೊಡ್ಡ ಮೂವಿ ಲವ್ ಇನ್ ಬೆಂಗಳೂರು ಅಂತ, ಅದು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ನೀವು ಲವ್ ಇನ್ ಬೆಂಗಳೂರು ಫುಲ್ ಮೂವಿ ಅಂತ ಹಾಕಿದ್ರೆ ಸಿಗುತ್ತೆ ನಿಮಗೆ. ಖಂಡಿತ ನೋಡ್ತೀವಿ. ಎಸ್ ಮ್ಯಾಮ್. ನಾನು ಇವಾಗ ಅದು ನೀವು ಹೇಳಿದ್ರಲ್ಲ ಫಸ್ಟು ಡೈಲಾಗ್, ನಾನು ಫಸ್ಟ್ ಕನ್ನಡದಲ್ಲಿ ಬರೆದು ಮಾಡಿರೋ ಶಾರ್ಟ್ ಮೂವಿ ಅದೇ ಪಟ್ಟಮುರುಗನ್ 1 ಅಂತ. ಅದರಲ್ಲಿ ಒಂದು ಡೈಲಾಗ್ ಮಾತಾಡಿದ್ದೀನಿ. ತಮಿಳಲ್ಲಿ ಹುಟ್ಟಿ ಕೆಲಸ ಹುಡ್ಕೊಂಡು ಬೆಂಗಳೂರು ಬಂದು IT ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಜೈನಗರಲ್ಲಿ ಶಾಪಿಂಗ್ ಮಾಡಿಕೊಂಡು ಕೋರಮಂಗಲದಲ್ಲಿ ಪಾರ್ಟಿ ಮಾಡಿಕೊಂಡು ಊರು ಚಿತ್ರಟಲ ನನ್ನ ಫಸ್ಟ್ ಮೂವಿ ನೋಡಿಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ರಿಕೆಟ್ ನೋಡಿಕೊಂಡು ಮಿಲ್ಟ್ರಿ ಹೊತ್ತಲ್ಲಿ ಮುದ್ದೆ, ಹೊಸಕೋಟೆ ಬಿರಿಯಾನಿ, ಉತ್ತರ ಕರ್ನಾಟಕ ಊಟ, ಶಿವಾಜಿನಗರ ಕಬಾಬ್, ವೀಕೆಂಡ್ ಆದರೆ ಮೈಸೂರು ಟ್ರಿಪ್ಪು, 9 days ಸನ್ರೈಸು, ಮಡಿಕೇರಿ ರೆಸಾರ್ಟು, ಗಣೇಶ ಡ್ಯಾನ್ಸು, ಎದುರು ಮನೆ ಕ್ರಶ್ಶು, ನಿನಗೆ ಏನು ಹೇಳ್ಬೇಕಾದ್ರು ನನ್ನ ಹತ್ರ ಕೇಳ ಮಗ ನಾನಿದ್ದೀನಿ ಅಂತ ಹೇಳ್ತಿರೋ ಕನ್ನಡಿಗ ಫ್ರೆಂಡ್ಸ್ ಇಟ್ಕೊಂಡು ಯಾರು ಬಂದ್ರೂ ಸರಿ, ಎಲ್ಲಿಂದ ಬಂದ್ರೂ ಸರಿ, ಬರೋರಿಗೆಲ್ಲ ಜಾಗ ಕೊಟ್ಟು ನೋಡ್ತಿರುವ ಈ ಕನ್ನಡ ನಾಡಲ್ಲಿರುವ ಈ ತಮಿಳ್ ಕನ್ನಡಿಗನಿಗೆ ಜೋರಾದ ಚಪ್ಪಾಳೆ. ಫುಲ್ ಗಿಲ್ಟಿ ಫೀಲ್ ಆಗ್ಬಿಟ್ಟಿದ್ದೀನಿ ನಾನು. ಯಾಕೆ? ರ್ಯಾಪ್ ಮಾಡಿಬಿಟ್ರು ಅವರು ಅಷ್ಟು. ಹಾರ್ಡ್ಕೋರ್ ಡೀಪ್ ಇಮೋಷನ್ ಎಲ್ಲ ಫುಲ್ ಕಲ್ಚರಲ್ ಎಲ್ಲ ಇಂಟಿಗ್ರೇಷನ್ ಮಾಡಿಬಿಟ್ಟಿದ್ದೀರಾ ನೀವು. ನಾನು ಬಂದಿರೋದ್ರಿಂದ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನ ಒಂದು ಡೈಲಾಗಲ್ಲಿ ತುಂಬ ಚೆನ್ನಾಗಿತ್ತು. ಇದು ಬರ್ದಿದ್ದು ನೀವೇನಾ? ಬರ್ದಿದ್ದು ನಾನೇ, ಬಟ್ ಅದರಲ್ಲಿ ತುಂಬ ಕರೆಕ್ಷನ್ಸ್ ಇತ್ತು. RCB ಬಗ್ಗೆ ಅದು ಬಗ್ಗೆ ಇದು ಬಗ್ಗೆ ಎಲ್ಲ, ಬಟ್ ಅದೆಲ್ಲ ಬೇಡ ಬ್ರೋ, ಇದು ಮಾತ್ರ ಹೇಳಿ ಅಂತ ಫ್ರೆಂಡ್ಸ್ ಹೇಳ್ಕೊಟ್ಟು ಫಿಲ್ಟರ್ ಮಾಡಿ ನಾನೇ. ಅಮಿತ್, ನಿಜವಾಗ್ಲೂ ಖುಷಿ ಆಗುತ್ತಲ್ವಾ ಇವ್ರನ್ನೆಲ್ಲ ನೋಡಿದಾಗ? ಖುಷಿ ಆಗುತ್ತೆ. ಕನ್ನಡದವರೇ ನಾವು ತುಂಬಾ ಗಮನಿಸಿದ್ದೀವಿ, ಅಂದ್ರೆ ಇಂಗ್ಲಿಷಲ್ಲಿ ಯಾರಾದ್ರೂ ಮಾತಾಡಿದ್ರೆ ಹಿಂದಿಲಿ ಮಾತಾಡ್ಬಿಟ್ರೆ ಕನ್ನಡದಲ್ಲಿ ವಾಪಸ್ ಉತ್ತರ ಕೊಡಲ್ಲ. ಅವ್ರು ಯಾವ ಭಾಷೆ ಮಾತಾಡ್ತಾರೆ ನಾವು ಆ ಭಾಷೆ ವಾಪಸ್ ಉತ್ತರ ಕೊಡಕ್ ಹೋಗ್ಬಿಡ್ತೀವಿ. ಬಟ್ ಇವರೆಲ್ಲ ಒಂದು ಎಫರ್ಟ್ ಅಂತ ಏನ್ ಕರೀಬೇಕು, ಅದಕ್ಕೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಕನ್ನಡ ಅಂತ ಬಂದಾಗ ನಿಮ್ಮ ಮನಸ್ಸಲ್ಲಿ ತಲೆಯಲ್ಲಿ ಏನ್ ಫಸ್ಟ್ ಬರುತ್ತೆ ಅಮಿತ್? ಮತ್ತೆ ಕನ್ನಡದ ಬಗ್ಗೆ ಜಾಗೃತಿನ ನೀವು ಹೆಂಗ್ ಮೂಡಿಸಿದ್ರಿ? ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಕನ್ನಡ ಅನ್ನುವಂತಹ ಒಂದು ಭಾಷೆನೇ ತುಂಬ ಜನ ಯಾರ್ಯಾರು ಕನ್ನಡ ಮಾತಾಡಲ್ವೋ, ಒಂದು ವಿಚಾರ ಏನು ಅಂದರೆ ಆ ಭಾಷೆ ಮಾತಾಡೋದೇ ಒಂದು ಕವಿತೆ ಥರ ಇರುತ್ತೆ. ಅಷ್ಟು ಸುಂದರವಾಗಿ ಕೇಳಿಸುತ್ತೆ, ಸೊಗಸಾಗಿ ಕೇಳಿಸುತ್ತೆ. ಲಿಟ್ರಲಿ ಅದನ್ನು ಸ್ವೀಟೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ನಾನು ಸೌತ್ ಇಂಡಿಯನ್ ಭಾಷೆಗಳಲ್ಲಿ ಮಲಯಾಳಮ್ಮು ಅಥವಾ ಬೇರೆ ಭಾಷೆಗಳೆಲ್ಲ ಕಲಿಯೋದಕ್ಕಿಂತ ಜಾಸ್ತಿ ಇದು ಸ್ವಲ್ಪ ಈಸಿ, ಇನ್ನು ಕಲಿಯೋದು ತುಂಬ ಈಸಿ. ನಾನು ನನ್ನ ಸ್ನೇಹಿತರು ತುಂಬ ಜನರಿಗೆ ನನಗೆ ತುಂಬ ಹಿಡಿಸಿದಂತಹ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಅಂತ ಆ ಸಿನಿಮಾ ಬಗ್ಗೆ ಬಿಲ್ಡಪ್ ಕೊಡ್ತೀನಿ. ನನ್ನ ಭಾಷೆ ಬಗ್ಗೆ ಏನು ಮಾತಾಡಲ್ಲ. ಒಂದು 2 ಸಿನಿಮಾ ನೋಡ್ತಾರೆ, ಅದಾದ್ಮೇಲೆ ಬೇರೆ ಸಿನಿಮಾ ಕೊಡು ಅಂತ ಹೇಳ್ತಾರೆ. ಆ 2 ಸಿನಿಮಾದಲ್ಲಿ ಕೆಲವೊಂದು ಪದಗಳು ಕಲ್ತಿರ್ತಾರೆ. ಅದು ಕೆಟ್ಟ ಮಾತಿರಲಿ ಆಗಿರಲಿ ಏನೇ ಆಗಿರಲಿ, ಎಲ್ಲೋ ಒಂದು ಶುರುವಾಗುತ್ತೆ, ಅದು ಹೋಗ್ತಾ ಹೋಗ್ತಾ ಅವ್ರ ಪದಗಳು ಕಲಿತಾರೆ. ಈಗ ಸ್ವಲ್ಪ ಹೊತ್ತು ಹಿಂದೆ ಮಿಂಚಾಗಿ ನೀನು ಬರಲು ನಿಂತಲ್ಲಿ ಮಳೆಗಾಲ ಅಂತ ಎಷ್ಟು ಚೆನ್ನಾಗಿ ಮಾತಾಡಿದ್ವಿ. ಅದೇ ರೀತಿ ಈ ಕಲೆಯ ಮೂಲಕ ಆರ್ಟ್ ಫಾರ್ಮ್, ಲಿಟ್ರರಿ ಪೀಸಸ್ ಆಗಿರ್ಬೋದು, ಮ್ಯೂಸಿಕ್, ಸಂಗೀತ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಇದ್ರ ಮೂಲಕ ಈ ಭಾಷೆನ ನಾವು ತಳ್ಳಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಅಂದ್ರೆ ಅದು ಬೇಗ ಜನರಿಗೆ ತಲುಪುವಂತ ಒಂದು ಮೀಡಿಯಾ ಮಾರ್ಗ, ಅದು ಕುತೂಹಲ ಮೂಡ್ಸಕ್ಕೆ. ಈಗ ನಾವು ಹಿಂದಿ ಹೇಗೆ ಕಲ್ತ್ವಿ, ನಾವು ಹಿಂದಿ ಅನ್ನೋದು ಸಿನಿಮಾ ನೋಡಿದ್ವಿ, ಅವಾಗ ರೇಡಿಯೋನಲ್ಲಿ ಏನೋ ಹಿಂದಿ ಬರ್ತಾ ಇತ್ತು, ಅಥವಾ ಈ ರಾಜಕಾರಣಿಗಳು ಭಾಷಣಗಳು ಕೊಡ್ತಾ ಇರ್ಬೇಕಾದ್ರೆ ಹಿಂದಿಲಿ ಮಾತಾಡೋರು, ಅದೆಲ್ಲ ಕೇಳಿಸ್ಕೊಂಡು ನಾವು ಅರ್ಥ ಮಾಡ್ಕೊತಾ ಇದ್ವಿ. ಅದೇ ರೀತಿ ಬೇರೆ ಬೇರೆ ವೇದಿಕೆಗಳ, ಬೇರೆ ಬೇರೆ ಮೀಡಿಯಂಗಳ ಮೂಲಕ ನಾವುಗಳು ನಮ್ಮ ಭಾಷೆನ ಸ್ವಲ್ಪ ತಳೆದಾಗ ಅವ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದೆಲ್ಲ ಒಂದು ಮಾದರಿ, ಇವರೆಲ್ಲ ಮಾಡ್ತಾ ಇರೋ ಒಂದು ಮಾದರಿ. 1 ವರ್ಷದ ಹಿಂದೆ ಅವರು ಹಾಸ್ಯ ಕಲಾವಿದರಾಗಿ ಕನ್ನಡದಲ್ಲಿ ಹಾಸ್ಯ ಶುರು ಮಾಡಿದ್ದು, ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ. ಅದು ನೋಡಿದಾಗ ತುಂಬ ಖುಷಿ ಆಗ್ಬಿಡ್ತು. ಅಯ್ಯೋ ಏನು ಈ ವ್ಯಕ್ತಿ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋಕೆ ಏನೋ ಒಂದು ಟ್ರೈ ಮಾಡ್ತಿದಾರಲ್ವಾ, ಅದು ತುಂಬ ಖುಷಿ. ಆ ಪ್ರಯತ್ನಕ್ಕೆ ನಾವು ಒಂದು ಇದು ಕೊಡಬೇಕು. ಇವತ್ತು ಅವ್ರು ಅಷ್ಟು ಬೆಳೆದಿದ್ದಾರೆ, ಅಷ್ಟು ಈಗ ನೆಟ್ವರ್ಕ್ 18ನಲ್ಲೂ ಬಂದು ಇಷ್ಟು ಮಾತಾಡ್ತಿದ್ದಾರೆ, ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಪ್ರೋಗ್ರಾಮಲ್ಲಿ ಮಾತಾಡ್ತಿದ್ದಾರೆ ಅಂದರೆ ಜನ ಕೊಟ್ಟಿದ್ದ ಪ್ರೋತ್ಸಾಹ ಕೂಡ ವಿಡಿಯೋನಲ್ಲಿ. ಎಕ್ಸಾಕ್ಟ್ಲಿ, ಅವ್ರ ಹತ್ರನೇ ಅದನ್ನು ಕೇಳೋಣ. ಅಂದರೆ ಆಡಿಯನ್ಸ್ ಹೆಂಗೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಕೆ ಶುರು ಮಾಡಿದ್ರು, ಹೆಂಗೆ ಕನೆಕ್ಟ್ ಆದರು ಕನ್ನಡಕ್ಕೆ? ಫಸ್ಟ್ ಅವರು ನನಗೆ DM ಮಾಡ್ತಾ ಇದ್ದಾರೆ, ನೀವು ಲರ್ನ್ ಮಾಡ್ತಾ ಇದ್ದೀರಾ ಸರ್, ಒಳ್ಳೆ ನೀವು ಸೆಲ್ಫಿ ಎಲ್ಲ ಕಲಿಸ್ತಾ ಇದ್ದಾರೆ, ಸಖತ್ ನೀವು ಏನ ಜಾಸ್ತಿ. ನಮಗೆ ಅದು ಹಿಂದಿ ಇಂಗ್ಲೀಷಲ್ಲಿ ಇಷ್ಟು ಲವ್ ಸಿಕ್ಕಲ್ಲ ನನಗೆ. ಅವ್ರು ನೋಡ್ತಾರೆ, ಲೈಕ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಬಟ್ DM ಮಾಡ್ತಾ ಇದ್ದಾರೆ, ಅದು ಟೋಕನ್ ಆಫ್ ಎಕ್ಸೆಪ್ಟೆನ್ಸ್, ಟೋಕನ್ ಆಫ್ ಅಪ್ರಿಸಿಯೇಷನ್ ಥರ ನನಗೆ ತಗೊಳ್ಬೇಕು. ಅದು ನಾನು ರಿಪ್ಲೈ ಮಾಡ್ತೀನಿ, ಸರ್ ಲರ್ನ್ ಮಾಡ್ತಿದ್ದೀನಿ, ಸ್ವಲ್ಪ ನಾನು ಮಿಸ್ಟೇಕ್ಸ್ ಮಾಡ್ತೀನಿ, ಕೋಪ ಮಾಡಬೇಡ್ರಿ. ಅವ್ರು ಹೇಳ್ತಾರೆ ಮಾಡಿ, ನೀವು ಅದೇ ಮಾಡಬೇಕು, ಅದೇ ಅವಾಗ ನೀವು ಲರ್ನ್ ಮಾಡ್ತೀರಾ. ತಪ್ಪು ಮಾಡಿದ್ರೇನೆ ತಿದ್ದುಕೊಳ್ಳೋದು. ಕರೆಕ್ಟ್. ಅದು ಜಾಸ್ತಿ ಲವ್ ಸಿಗ್ತಾ ಇದೆ ನನಗೆ. ನಂದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು ನನಗೆ. ನಾನು ಒಂಥರ ಶಾಕ್ ಆಗಿದ್ದೆ. ನಾನು ಫಸ್ಟ್ ಟೈಮ್ ಕನ್ನಡ ಸ್ಟ್ಯಾಂಡಪ್ ನಾನು ಮಾಡಿದಾಗ ನಾನು ಇಷ್ಟು ಕನ್ನಡ ಅಂತ ನನಗೆ ಅವತ್ತು ಗೊತ್ತಾಯ್ತು. ಲೈಕ್ ಇದು ಹೆಂಗೆ ಹಿಂಗಾಗ್ತಿದೆ ಅಂತ ಆ ಥರ ಫೀಲಿಂಗ್ ಇದ್ದು. ನಾನು ನಿಮಿಷ ನಿಂತ್ಕೊಂಡಿದ್ದೆ, ಅವ್ರು ನಗ್ದವ್ರು ನೋಡಿ ಇದು ಏನಾಗ್ತಿದ್ದೆ ಇಲ್ಲಿ ಅಂತ. ಅದು ಸೇಮ್ ಜೋಕ್ ಅವರು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾರೆ, ಅದು ಲಾಫ್ ಬರ್ತಾ ಇದ್ದಿಲ್ಲ. ಅದು ಸೇಮ್ ಕಾನ್ಸೆಪ್ಟ್ ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ನಗಿ ಅವರು ಚೇರ್ ಬಗ್ಗೆ ಬೀಳ್ತಾ ಇದ್ದಾರೆ ಎಲ್ಲ. ನಾವು ಇವ್ರಿಗೆ ನೋಡ್ಬಿಟ್ಟು ಏನು ಇವರು ಅನ್ಫನಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಏನು ಕಿಲ್ ಮಾಡ್ತಾ ಇದ್ದಾನೆ. ಫಸ್ಟ್ ಓಪನ್ ಮೈಕ್ ಅವರು ಫಸ್ಟ್ ಹೋಗಿದ್ದಾನೆ, ಅದಾದ್ಮೇಲೆ ಸೆಕೆಂಡ್ ಓಪನ್ ಮೈಕ್ ಮೇನ್ ಆಕ್ಟ್ ಇವರು.
ಇವಾಗ ಸೆಕೆಂಡ್ ಓಪನ್ ಮೈಕ್ ಕ್ಲೋಸಿಂಗ್ ಆಕ್ಟ್ ಇವರು 15 ಮಿನಿಟ್ಸ್ ಮಾಡಿದ್ದೀರಾ ಇವರು. ಸೊ ಅದು ಅಟೆಂಪ್ಟೇ 15 ಮಿನಿಟ್ಸ್. ಫಸ್ಟ್ ಅಟೆಂಪ್ಟ್ 5 ಮಿನಿಟ್ಸ್, ಸೆಕೆಂಡ್ ಅಟೆಂಪ್ಟ್ 15 ಮಿನಿಟ್ಸ್ ಹೆಡ್ಲೈನಿಂಗ್ ಆಕ್ಟ್. ಓ, ಆ ಥರ ಆಯ್ತು. ಅದು ಕನ್ನಡ ಸೀನ್ ಸಪೋರ್ಟಿವ್, ಲೈಕ್ ಜಾಸ್ತಿ ಅವರು ಸ್ವಲ್ಪ ಕಮ್ಯುನಿಟಿ ಸ್ಮಾಲ್ ಇದೆ ಫಸ್ಟ್ ಆಫ್ ಆಲ್, ಅದಾದ್ಮೇಲೆ ಜಾಸ್ತಿ ಸಪೋರ್ಟಿವ್. ಲೈಕ್ ಇವಾಗ ಇಷ್ಟು ಹೇಳಿದ್ಮೇಲೆ ನಮ್ಗೆ ಅಲ್ಲಿ ಏನ್ ಹೇಳಿದ್ರು, ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅಂತ ಒಂದ್ಸರಿ ನೋಡ್ಬೇಕು, ಕೇಳಬೇಕು ಅಂತ ಆಸೆ ಆಗ್ತಿದ್ಯೋ ಅಲ್ವಾ? ಫಸ್ಟ್ ಇವರೇ ಅಲ್ವಾ ಶುರು ಮಾಡಿದ್ದು? ನನ್ ಏನ್ ಕಾವೇರಿ ಹಾಟಲಿ ಕಾವೇರಿ ಅದು ಲೈನ್ ವೈರಲ್ ಆಗಿಬಿಟ್ಟಿದೆ. ನನ್ನ ಜೋಕ್ ಏನಿತ್ತು, ನನಗೆ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಗೊತ್ತಿಲ್ಲ. ನಾನು ಚೆನ್ನೈಯಲ್ಲಿ ಹೋಗಿದ್ದೀನಿ, ಅಲ್ಲಿ ಕನ್ನಡಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ರ ಮೇಜರ್ ಮೂಡ್ ಆಫ್ ಆಗ್ತಾ ಇದೆ. ಅವ್ರು ಹೇಳ್ತಾ ಇದ್ರೆ ಏನ್ ನೀವು ಕಾಣಿಸ್ತಾರ 5 rivers, ಬಟ್ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಹಾರ್ಟಲ್ಲಿ 1 river ಕಾವೇರಿ. ಅದು ಕನೆಕ್ಟ್ ಆಗಿದೆ ಆಡಿಯನ್ಸ್ ಜೊತೆ. ಬಟ್ ನಾನು ಸ್ವಲ್ಪ 1-liners ಬರೀತೀನಿ. ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ನೀನು ದೂರಾಗೆ ನೋಡಿದೆ ನಿಮಗೆ, ನಿಮ್ ಸ್ವಲ್ಪ ಯಶ್ ಥರ ಕಾಣಿಸ್ತೀರಾ, ಬಟ್ ಫೋಕಸ್ ಮಾಡಿದೆ ನೀವು ಸ್ವಲ್ಪ ಕರಿಷ್ಮಾ ಥರ ಕಾಣಿಸ್ತೀರ. ಆ ಥರ. ನಿಮಗೆ ಅಕಾಯ್ ಗೊತ್ತು ಯಾರು? ಅಕಾಯ್ ಗೊತ್ತಾ? ಕೊಹ್ಲಿ ಮಗನೆ ಅವರು. ಕೊಹ್ಲಿ, ವಿರಾಟ್ ಕೊಹ್ಲಿ ಸನ್ಸ್ ನೇಮ್ ಇಸ್ ಅಕಾಯ್. ಕರೆಕ್ಟ್. ಸಾರಿ, ಇದು ಡಬಲ್ ಮೀನಿಂಗ್ ಇಲ್ಲ ಸರ್. ನೀವು ನೋಡ್ಕೊಂಡು ಹೇಳ್ತಾ ಇದ್ರೆ ಏನು ಬ್ಯಾಡ್ ಪರ್ಸನ್. ನಾನು ಬ್ಯಾಡ್ ಪರ್ಸನ್ ಇಲ್ಲ, ನಾನು ಜೋಕ್ಸ್ ಮಾಡ್ತೀನಿ. ಒಳ್ಳೆ ಹುಡುಗ. ಕರೆಕ್ಟ್. ಈಗ ಅವ್ರ ಹತ್ರ ಹೋಗೋಣ. ನಂದು ಆಕ್ಚುಲಿ ಸ್ಟಾರ್ಟ್ ಆಗಿದೆ. ನಂದು ಫಸ್ಟ್ ಮೈನ್ ಕನ್ಫ್ಯೂಷನ್ ಇದ್ದಿದ್ದು ಲೈಫ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ. ನಾನು ಹುಟ್ಟಿದ 7 ಗಂಟೆಗೆ 10 ಗಂಟೆಗೆ ನಾನು ಅಂಗಡಿ ಅಲ್ವಾ ಓಪನಿಂಗ್ ಮಾರ್ವಾಡಿ ಅಂತ. ಇದು ನಂದು ಇಂಟ್ರೊಡಕ್ಷನ್ ವಿಡಿಯೋ, ಒಂಥರ ನಾನು ಯಾರು ಅಂತ. ಆಮೇಲೆ ಆ ವಿಡಿಯೋಲಿ ಮಾತಾಡಿರೋದು ನಾನು ಆಕ್ಚುಲಿ ನನ್ನ ಲೈಫಲ್ಲಿ ಇರೋ ಕನ್ಫ್ಯೂಷನ್ ನೋಡಿನೇ ಮಾತಾಡಿರೋದು. ಲೈಕ್ ಆ ಓಪನಿಂಗ್ ಜೋಕ್ ಆಕ್ಚುಲಿ ಬಂದು ಆ ವಿಡಿಯೋಲಂದು ನಾನು ಹುಟ್ಟಿದ್ದು ನಿಜ ಹುಟ್ಟಿದ 7 ಗಂಟೆಗೆನಾ ನೀವು? ಹೌದಾ? ನಾನು ಹುಟ್ಟಿದ್ದು ನಮ್ಮ ಮನೇಲಿ ಕೂಡ. ನಿಜ ನಮ್ಮ ಮನೇಲಿ ಹುಟ್ಟಿರೋದು. ಊರಲ್ಲಿ ನಮ್ಮ ಮನೇಲಿ ಹುಟ್ಟಿರೋದು. ಡಾಮಿನೋಸ್ ಮುಂಚೆ ನಾವು ಅಮ್ಮ ಫ್ರೀ ಹೋಮ್ ಡೆಲಿವರಿ ಮಾಡ್ತಿದ್ರು. ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರ ಅವಾಗ? ಫ್ರೆಂಡ್ಸ್ ಎಲ್ಲ ಯಾರು ಸಪೋರ್ಟ್ ಮಾಡೋ, ಫ್ರೆಂಡ್ಸ್ಗೆ ಹೇಳೇ ಇಲ್ಲ ಫಸ್ಟ್ 2-3 years. ಮನೇಲೇ ಗೊತ್ತಿಲ್ಲ ಯಾರಿಗೂ ಸ್ಟ್ಯಾಂಡ್ ಅಪ್ ಅಂತ. ರಾತ್ರಿ ಎಲ್ಲೋ ಹೋಗ್ತೇನೆ ನೀನು ಡೈಲಿ ಅಂತ ಕೇಳಿದಾಗ ಕೆಲಸ ಅಂದ್ಬಿಟ್ಟು. ನಮ್ಮದು ಸಿಲ್ಕ್ ಸೀರೆ ಬಿಸ್ನೆಸ್ ಇತ್ತು. ನಮ್ಮ ಕಸ್ಟಮರ್ ಇದ್ದಾರೆ ಎಲ್ಲ ಕಡೆ, ಕರ್ನಾಟಕ, ತಮಿಳ್ನಾಡು. ಸೊ ನಾನು ಅವನು ಬಸ್ಸಲ್ಲಿ ಎತ್ಕೊಂಡು ಒಂದು 15 ದಿವಸ ಇಡೀ ಕರ್ನಾಟಕ ಟೂರ್ ಮುಗಿಸೋದು. ಇಲ್ಲಿಂದ ಮೆಂಗ್ಳೂರು ಬೆಲ್ಟ್ ಒಂದು ಸ್ಟಾರ್ಟ್ ಮಾಡೋದು, ಮೆಂಗ್ಳೂರು ಇಳಿಯೋದು, ಮೆಂಗ್ಳೂರಿಂದ ಕಾರ್ಕಳ, ಉಡುಪಿ, ಆ ಥರ ಉಜಿರೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಇದಕ್ಕೆ ಹೋಗೋದು, ನಮ್ಮ ಚಿತ್ರದುರ್ಗ, ಬೆಳ್ಳಾರಿ, ಅಲ್ಲಿಂದ ಮುಂದೆ ಒರೆಸ್ಕೊಂಡು ಬೈಲೊಂಗಲ್ ಆ ಸೈಡು, ಗುಲ್ಬರ್ಗ ಆ ಥರ ಹೊಡಿತಿದ್ರಿ. ಆ ಥರ ಒಂದು ಟೈಮ್ ಆವಾಗ ನಾನು ಇನ್ನೂ ಜಾಸ್ತಿ ಕನ್ನಡ ಕಲ್ತಿದ್ದು. ಅವಾಗ ಇನ್ನೂ ಜಾಸ್ತಿ ಡೀಪಾಗಿ ನೋಡಿದ್ದೀನಿ. ಅಂದರೆ ಎಷ್ಟೊಂದು ಜನ ಕನ್ನಡ ಫ್ಲೇವರ್ ಗೊತ್ತಾಗಿರುತ್ತೆ. ಮಂಗಳೂರಲ್ಲಿ ಹೆಂಗ್ ಮಾತಾಡ್ತಾರೆ, ನಾರ್ತ್ ಸೈಡ್ ಅಲ್ಲಿ ಹೆಂಗ್ ಮಾತಾಡ್ತಾರೆ. ಲೈಕ್ ನಾನು ಫಸ್ಟ್ ಟೈಮ್ ನಾರ್ತ್ ಕನ್ನಡ ಸೈಡ್ ದೋಸ್ತ ಅಂದಾಗ ನಾನು ಏನು ದೋಸಾ ಕೇಳ್ತೋ ಅವಾಗ ಅವ್ರು ಇಲ್ಲ ಫ್ರೆಂಡ್ನ ಹಿಂಗಂತಾರೋ ಓಕೆ ಅಂತ. ಆ ಥರ ಇತ್ತು. ಆಮೇಲೆ ಆ ಟ್ರಾವೆಲಲ್ಲಿ ತುಂಬ ಏನೇನೋ ನೋಡಿದ್ದು, ಏನೇನೋ ಕಲ್ತಿದ್ದೀನಿ. ಅದರಲ್ಲಿ ಅನುಭವ ಜಾಸ್ತಿ ಆಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು. ನಿಮಗೆ ಕನ್ನಡದವ್ರ ಫ್ರೆಂಡ್ಸ್ ಇದ್ದಾರೆ ಇವಾಗ? ನಾನು ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು, ಆ್ಯಕ್ಚುಲಿ 4 ಜನ ಚೈಲ್ಡ್ಹುಡ್ ಫ್ರೆಂಡ್ಸು ಕನ್ನಡದವ್ರೆ ಚಿಕ್ಕವರಿಂದ. ಅವ್ರು ಏನಂತಾರೆ ನಿಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿ? ಅವರು ಇವಾಗ ನೋಡ್ತಾರೆ, ಅವ್ರನ್ನ ಇದು ಮಚ್ಚೆ ಅಂತ ಕರೆಯೋದು. ಇದು ಮಚ್ಚೆ ಇದೆ ಅಂತ ಅಲ್ಲ, ಮಚ್ಚೆ ಏನೋ ಮಾಡ್ತಿದ್ಯಾ ಅಂತ. ಇವಾಗ ಸೂಪರ್ ಆಗಿ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಈಗ ನಮ್ಮ ಮಚ್ಚೆ ಅಂತಾರೆ. ನಮ್ಮ ಮಚ್ಚೆ ಅಂತ. ಆ ಮಚ್ಚೆ ಮೇಲೆ ತುಂಬಾ ಅವ್ರು ಕಾಮಿಡಿ ಮಾಡ್ತಾರೆ ಆಕ್ಚುಲಿ. ಅದೊಂದು ದೃಷ್ಟಿ ಆಗಲೇ ಅವರು ತಗೊಂಡಾಗಿದ್ದೇವೆ. ಮಚ್ಚೆದೆಲ್ಲ ಹೇಳಿದ್ರೆ ಚೆನ್ನಾಗಿತ್ತು. ಮಚ್ಚೆದು ಅದು ಬಿಡಿ. ನನ್ನ ಮನೇಲಿ ಒಂದು ಹೇಳ್ತಾರೆ, ಇದು ಮಚ್ಚೆ ಬಂದು ಗುಡ್ ಲಕ್ ಅಂದ್ಬಿಟ್ಟು. ನಾನು ಹೇಳ್ತೀನಿ ಈ ಬದುಕಾಗಿರೋದೇ ಗುಡ್ ಲಕ್ ನೀವು, ಇನ್ನ ಬ್ಯಾಡ್ ಲಕ್ ಯಾವ್ದು ಹೇಳಿ. ನೀವೇನ್ ಕೆಲಸ ಮಾಡೋದು? ನಾನು ಫಸ್ಟ್ ಮಾರ್ಕೆಟಿಂಗ್ ಜಾಬಲ್ಲಿ ಇತ್ತು, ಇವಾಗ ಇದ್ದೆ. ಸಾರಿ ಗಾಯ್ಸ್, ಪರವಾಗಿಲ್ಲ, ಕ್ಷಮೆ. ನಾನು ಫಸ್ಟ್ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇದ್ದೀನಿ. ಇವಾಗ 2 years ಆಯಿತು ಫುಲ್ ಟೈಮ್ ಸ್ಟ್ಯಾಂಡಪ್ ಮಾಡ್ತಾ ಇದ್ದೀನಿ. ಜಾಬ್ ಬಿಟ್ಟಿದ್ದೀನಿ. ಆವಾಗ ಕಾನ್ಫಿಡೆನ್ಸ್ ಬಂದೆ ಮಾಡೋಕ್ಕೆ, ಮಾಡಬೇಕು. ಏನು ಜಾಬಲ್ಲಿ ಖುಷಿ ಸಿಕ್ಕಲ್ಲ, ನಿಮಗೆ ಸಿಗ್ತಾ ಇದೆ? ಹೇಳಲೇಬೇಕು, ಕ್ಯಾಮ್ರಾ ಬೇರೆ ನೀವೆಲ್ಲ ಬರ್ತೀರಾನೆ ಇನ್ನೂ ಖುಷಿ. ಈ ಕನ್ನಡ ಕಲಿಯುವಾಗ ಫಸ್ಟ್ ಬೈಗಳನ್ನ ಕಲ್ತ್ರ ಅಥವಾ ಒಳ್ಳೆ ಪದನೇ ಫಸ್ಟ್ ಕಲ್ತಿದ್ದ? ನಿಮಗೆ ಗೊತ್ತು ಮ್ಯಾಮ್. ನನಗೇನು ಗೊತ್ತು, ನೀವ್ ಹೇಳಿ. ಫಸ್ಟ್ ಅವ್ರು ಬ್ಯಾಡ್ ವರ್ಡ್ಸ್ ಹೇಳ್ಕೊಟ್ರ? ಇಲ್ಲ ಅವರು ಅಬ್ಯೂಸ್ ಮಾಡ್ತಾರೆ. ನಾನು ಮೀನಿಂಗ್ ನೋಡ್ತೀನಿ. ಓ ನಮ್ಮ ಅಕ್ಕ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅವರು.
ನಮ್ಮ ಅಕ್ಕಂಗೆ ಅಮ್ಮಂಗೆ ಎಲ್ಲ ಕೊಟ್ಟಿದ್ದಾರೆ ಅಂತ. ಸ್ವಲ್ಪ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅವರು, ಅದಕ್ಕೆ ನಾನು ಫಸ್ಟ್ ಅದು ಲರ್ನ್ ಮಾಡಿದ್ದೀನಿ. ಅದಾದ್ಮೇಲೆ ಎಲ್ಲ ಫಸ್ಟ್ ನೆಗೋಸಿಯೇಷನ್ ಲರ್ನ್ ಮಾಡ್ತೀವಿ, ಸರ್ ಅಲ್ಲಿ ಡ್ರಾಪ್ ಮಾಡಿಬಿಡ್ರಿ, ಬೇಗ ಬನ್ನಿ, ಅದೆಲ್ಲ ಪ್ರಾಸೆಸ್ ಇರುತ್ತೆ. ಸ್ಮಾಲ್ ಟಾಕ್ ಲರ್ನ್ ಮಾಡಬೇಕು. ಅದಾದ್ಮೇಲೆ ಡೀಪ್ ವರ್ಡ್ಸ್ ಅರ್ಥ ಆಗುತ್ತೆ, ಯಾಕೆ ಗುರಾಯಿಸ್ತಾ ಇದೆಯಾ, ಕರೆಕ್ಟ್. ಫಸ್ಟ್ ಹೆವಿ ವರ್ಡ್ ಅದು ನಮಗೆ ಅದು ಯಾಕೆ ಗುರಾಯಿಸ್ತಾ ಇದೆಯಾ ಎಲ್ಲ ಲರ್ನ್ ಮಾಡಿದ್ದೀನಿ. ಬಟ್ ಇವಾಗ ನಾನು ಸಾಂಗ್ಸ್ ನೋಡ್ತೀನಿ, ಬೇರೆ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ನೋಡ್ತೀನಿ, ಇವಾಗ ಅವ್ರು ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಸ್ಲೋಲಿ ವರ್ಡ್ಸ್ ಅರ್ಥ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಕಲ್ತಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ ಇವಾಗ ಕನ್ನಡ? ಇವಾಗ ಲರ್ನಿಂಗ್ ಅನ್ನೋದು ಅದೊಂಥರ 15% 15 to 20% ಗೊತ್ತು. ಇವಾಗ ನಾನು ಸರ್ವೈವ್ ಮಾಡ್ತೀನಿ, ಬಟ್ ಎಕ್ಸೆಲ್ ಆಗಕ್ಕೆ, ಗ್ರೋ ಆಗಕ್ಕೆ ಜಾಸ್ತಿ ಲರ್ನ್ ಮಾಡಬೇಕು. ತುಂಬಾ ಕ್ರಿಯೇಟಿವ್ ಆಗಿರ್ಬೇಕು ಅಲ್ವಾ? ಈಗ ಕನ್ನಡದ ಮೇಲೆ ಪ್ರೀತಿ ನಮ್ಗೆ ಗೊತ್ತಿದೆ, ಅದನ್ನ ಕೇಳ್ತೀನಿ ನಾನು. ಬಟ್ ಒಂದೇ ತರದ್ ಕಾಮಿಡಿ ಮಾಡ್ತಿದ್ರೆ ಜನಕ್ಕೂ ಬೋರ್ ಆಗ್ಬಿಡುತ್ತೆ. ಇವನಿಗೆ ಇಷ್ಟೇ ಬರೋದಪ್ಪ, ಒಂದು ಲಿಮಿಟೆಡ್. ಸೊ ಇನೋವೇಷನ್ ಅಥವಾ ಕ್ರಿಯೇಟಿವ್ ಮೈಂಡ್ ಬೇಕಾಗುತ್ತೆ. ಸೊ ಅದನ್ನ ಹೆಂಗ್ ಕಲಿತೀರಾ ಕನ್ನಡದಲ್ಲಿ ಎಸ್ಪೆಷಲಿ? ಅದು ನನಗೆ ಫಸ್ಟ್ ಆಫ್ ಆಲ್ ಆನೆಸ್ಟ್ ಇರಬೇಕು. ನನಗೆ ಎಷ್ಟು ಬರುತ್ತೆ ಇಲ್ಲಿ, ಇದು ನಮ್ಮ ಲಿಮಿಟ್. ಬಟ್ ಇಲ್ಲಿ ನಾನು ಕ್ರಿಯೇಟಿವಿಟಿ ಬರುತ್ತೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸಿಂದ. ನನಗೆ ಇದು ಸ್ಕಿಲ್ ಇದೆ, ನಾನು 3 ಲ್ಯಾಂಗ್ವೇಜಲ್ಲಿ ಪರ್ಫಾರ್ಮ್ ಮಾಡ್ತೀನಿ, ನಾನು ಥಿಂಕ್ 3 ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ, ಅದು ನನಗೆ ಕ್ರಿಯೇಟಿವಿಟಿ. ಇವಾಗ ನಾನು ಏನು ಕನ್ನಡದಲ್ಲಿ ನೋಡ್ತೀನಿ, ಹಿಂದಿಯಲ್ಲಿ ನೋಡ್ತೀನಿ, ಅದು ಮರ್ಜ್ ಮಾಡ್ಕೊಂಡು ಮಾಡ್ತೀನಿ, ಅದು ನನಗೆ ಕ್ರಿಯೇಟಿವಿಟಿ ಕೊಡ್ತಾರೆ. ನಾನು ಲೈಕ್ ಗ್ಯಾಪಲ್ಲಿ ನಾನು ಹಿಂದಿ ವರ್ಡ್ ಕನ್ನಡಗೆ ವರ್ಡ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನೀನ್ ಏನ್ ಸೋಚ್ತಾ ಇದೀಯಾ, ಏನ್ ಸೋಚ್ತಾ ಇದೀಯಾ, ಏನ್ ಹೇಳಿದವರು ಯೋಚನಾಗೆ. ಬಟ್ ನನ್ಗೆ ಅದ್ ರಿದಮ್ ಅಲ್ಲಿ ಕನ್ನಡ ಮತ್ತೆ ಹಿಂದಿ ವರ್ಡ್ ಮದರ್ ಟಂಗ್ ಮಾತೃಭಾಷೆ. ಕರೆಕ್ಟ್ ಅದೇ ಕರೆಕ್ಟ್. ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರು ರಿಪೀಟ್ ಮಾಡ್ಬಿಡ್ತಾರೆ, ಸೋಚ್ತಾ ಇದೆಯಾ ಏನೇ. ಕರೆಕ್ಟ್. ಅದು ಕ್ರಿಯೇಟಿವಿಟಿ ಬರುತ್ತೆ. ಅವ್ರು ನಮ್ಮ ಜೊತೆ ಕನ್ನಡ, ನಾವು ಅವ್ರ ಜೊತೆ ಕನ್ನಡಲ್ಲಿ ಮಾತಾಡ್ತಾ ಇದ್ದೀನಿ, ಅವ್ರು ನಮಗೆ ಹಿಂದಿಯಲ್ಲಿ ರಿಪ್ಲೈ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಯಾಕೆ ನಿಮ್ಮ ಮಸಲ್ ಮೆಮರಿ ನಮ್ಮ ಮುಖ ನೋಡಿ ಹಿಂದಿ ಬರುತ್ತೆ ನಿಮಗೆ? ನಿಜ, ಅದು ಅವ್ರು ಹೇಳೋದು 100% ಸತ್ಯ. ಯಾಕಂದ್ರೆ ನಮ್ಮೆಲ್ಲೂ ಇದೆ ಅದು. ನಾವು ಎಷ್ಟೋ ಸಲ ಬೇರೆಯವ್ರ ಭಾಷೆ ಕಲಿಬೇಕು ಅನ್ನುವಂತಹ ಒಂದು ಉತ್ಸಾಹದಿಂದ ನಾವು ಕಲ್ತ್ಬಿಟ್ಟು ಮಾತಾಡ್ಬಿಡ್ತೀವಿ. ಬಟ್ ಒಂದೇನು ನಾವು ಯೋಚನೆ ಮಾಡಲ್ಲ ಅಂದ್ರೆ, ಅವ್ರುಗಳು ಸ್ವಲ್ಪ ಅದು ಈಸಿ ಆಗ್ಬಿಡ್ತಾರೆ. ಓಕೆ, ಇವ್ರಿಗೆ ಗೊತ್ತು ನಮ್ಮ ಭಾಷೆ, ಆರಾಮಾಗಿರೋಣ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಸರ್ವಿಸ್ ಕೊಡ್ಬೇಕಾದ್ರೂ ಕೂಡ ನಮ್ಮ ಭಾಷೆನಲ್ಲೇ ಸರ್ವಿಸ್ ಕೊಡೋಣ, ಚೆನ್ನಾಗಿ ಮಾತಾಡ್ಸೋಣ ಅಂತ. ಅವ್ರು ಸೋಚ್ತಾ ಇದೆಯಾ ಅಂತ ಹೇಳಿದ್ರು. ಆ ಸೋಚ್ತಾ ಇದೆಯಾ ಅನ್ನೋ ಇದಕ್ಕೆ ನಾನು 100% ನಗ್ತೀನಿ. ಯಾಕಂದ್ರೆ ಪ್ರಯತ್ನಕ್ಕೆ 100 ಪಾಯಿಂಟ್ಸ್ ನಮ್ಮ ಕಡೆಯಿಂದ, ಬ್ರೌನಿ ಪಾಯಿಂಟ್ಸ್. ನಾನು ನರ್ವಸ್ನೆಸ್ ಅಲ್ಲಿ ವರ್ಡ್ಸ್ ಮರ್ಜ್ ಮಾಡ್ಬಿಡ್ತೀನಿ. ಇವ್ರಕ್ಕಿಂತ ನನಗೆ ಆಪೋಸಿಟ್ ಇದೆ ಇದು. ಲೈಕ್ ನಾನು ಕನ್ನಡಲ್ಲಿ ತುಂಬಾ ಫ್ರೀ ಇದ್ದೀನಿ, ಇಂಗ್ಲೀಷಲ್ಲಿ ನರ್ವಸ್ ಇರ್ತೀನಿ ಸ್ವಲ್ಪ. ಇವರೇ ನನಗೆ ಫಸ್ಟ್ ಟೈಮ್ ಹೇಳಿದ್ದು, ನೀನು ಕನ್ನಡ ಸ್ವಿಚ್ ಮಾಡಿದಾಗ ನೀನು ಕನ್ನಡಲ್ಲಿ ತುಂಬಾ ಫ್ರೀ ಆಗಿದೆಯಾ, ತುಂಬಾ ಅನ್ಸೋದೇ ಇಲ್ಲ ನಾನು ಏನೋ ಬಂದು ಮಾತಾಡ್ತಿರೋ ತರ ಅನ್ಸಲ್ಲ. ನಾನು ಎಲ್ಲ ನಾರ್ಮಲ್ ಆಗಿ ಹಂಗೆ ಮಾತಾಡ್ತಿದ್ದೀನಿ ತರ ಅನ್ಸೋದು. ಫ್ರೀ ಫ್ಲೋಯಿಂಗ್ ಥಾಟ್ ಬರುತ್ತೆ ಇವ್ರಿಗೆ ಆ ಥರ. ಲೈಕ್ ನಾನು ಆನ್ ಸ್ಪಾಟೇ ಎಷ್ಟೊಂದು ಜೋಕ್ನ ಹಂಗೆ ಹೇಳ್ಬಿಡ್ತೀನಿ ಮಾತಾಡ್ತಾನೆ ಕನ್ನಡದಲ್ಲಿ. ಬಟ್ ಇಂಗ್ಲೀಷಲ್ಲಿ ಸ್ವಲ್ಪ ಅದೇನೋ ನನ್ನ ಮೈಂಡ್ ಕಾನ್ಶಿಯಸ್ ಸ್ಟ್ರಕ್ಚರ್ ಬೇಕು ನಿಮಗೆ. ಬಟ್ ನನಗೆ ಫ್ರೆಂಡ್ಸ್, ನಾನು ಕನ್ನಡ ಕಲ್ತಿದ್ದು, ನನಗೆ ಸಿಕ್ಕಿರೋ ಫ್ರೆಂಡ್ಸ್ ಒಂದು ಪ್ಯೂರ್ ಕನ್ನಡಿಗರು ಅನಿಸುತ್ತೆ. ನಾನು ತಮಿಳಲ್ಲಿ ಮಾತಾಡಿದ್ರು ಅವರು ತಮಿಳನ್ನ ಮ್ಯಾನೇಜ್ ಮಾಡಿಕೊಂಡು ಕನ್ನಡದಲ್ಲಿ ಮಾತಾಡೋರು ನನ್ನ ಜೊತೆ. ಸೊ ನೀನು ಕಲಿತೀಯಾ? ನಾನು ಇನ್ಸ್ಟಿಟ್ಯೂಟ್ ಓದ್ತಿರುವಾಗ 2016 ಆ ಥರ ಆ ಟೈಮಲ್ಲಿ. ಸೊ ಪ್ಯೂರಾಗಿ ನನಗೆ ಟೀಚ್ ಮಾಡಿದ್ರು, ಈ ಮೂವಿ ನೋಡು, ಉಪ್ಪಿ ಸರ್ ಈ ಮೂವಿ ನೋಡು, ಉಪ್ಪಿ ಸರ್ ಮೂವಿನ ದಾಸಿ ಸಜೆಸ್ಟ್ ಮಾಡೋರು ಅವರು. ಸೊ ಅದನ್ನೆಲ್ಲ ನೋಡಿ ಅದರಿಂದ ಕಲಿತು. ಸೊ ಹಾಗೆ ಇಲ್ಲಿ ಉಪ್ಪಿ ಸರ್ದು ಒಂದು ಡೈಲಾಗ್ ಹೇಳಿ ನೋಡೋಣ. ಅಯ್ಯೋ, ಅವ್ರ ಡೈಲಾಗ್ ನಾನೆಲ್ಲ ಹೇಳಿ. ಅವಾಗ ಒಬ್ರು ಆರತಿ ತಗೊಂಡ್ ಬರ್ತಾ ಇದ್ದಾಗ ಹಿಂಗ್ ತಗೊಂಡು ಹಿಂಗ್ ಹೋಗ್ತಾರೆ. ಅವಾಗ ಆಹಾ ಅಗ್ನಿ ಅಗ್ನಿ ಅಂತ ದೇವ್ರು ಅಂತ ಹಿಂಗ್ ಮಾಡ್ತಾ ಇದ್ಯಾ, ಅದೇ ಅಗ್ನಿ ನಿಮ್ ಮನೆಗೆ ಬಿದ್ರೆ ಲವಲಬಾ ಅಂತ ಬಗಲ್ಕೊಂಡು ಹೋಗ್ತೀಯಾ ಅಂತ. ಇದು ರಕ್ತ ಕಣ್ಣೀರ್ ಎಂಡಲ್ಲಿದೆ. ನಾನು ಸ್ವಲ್ಪ ಡೈಲಾಗ್ ಬುಚ್ಚರ್ ಮಾಡಿದ್ದೀನಿ. ಬಟ್ ಉಪ್ಪಿ ಸರ್ ನಾನು ಎಷ್ಟು ಚೆನ್ನಾಗಿ ಮಗು ತರ ಹೇಳಿದ್ರು ಆ ಡೈಲಾಗು. ಅದೇ ಸ್ಟೈಲಲ್ಲಿ ಹೇಳಿ ನೋಡೋಣ, ರಗಡ್ ಆಗಿ. ಆ ಥರ ಅವ್ರ ಥರ ಎಲ್ಲ ಕಡ. ಬಟ್ ಉಪ್ಪಿ ಸರ್ ತುಂಬ ಇಷ್ಟ. ಅವಾಗಿಂದ ನಾನು ಎಲ್ಲರೂ ರಕ್ತ ಕಣ್ಣೀರ್ ಇರಲಿ, ನಾನು ಇರಲಿ, ನಾನು ಪಟ್ಟು ಇರಲಿ, ಸೂಪರ್ ಇರಲಿ, ಎಲ್ಲ ಮೂವಿ ನೋಡಿದ್ದೆ ಅವರು. ನೀವು ಹೆಂಗೆ ಒಂದು ಪಂಚ್ ಡೈಲಾಗ್ ಹೊಡಿತೀರಾ ಕನ್ನಡದಲ್ಲಿ ಕೇಳಿದಾಗ, ಅದೇ ಥರ ತಲೆಯಲ್ಲಿ ಒಂದು ಪಂಚ್ ಡೈಲಾಗ್ ಹೊಡ್ಕೊಂಡು ಸುಮ್ಮನೆ ತಲೆಯಲ್ಲಿ ಕೆಲವೊಂದ್ಸಲ ಜೋಕ್ ನಡೆಯುತ್ತಲ್ವ, ಕಾಮಿಡಿ ನಡೆಯುತ್ತಲ್ವ, ಅವಾಗ ಸುಮ್ಮನೆ ಅಲ್ಲಿ ಇಲ್ಲಿ ಕನ್ನಡ ಯೂಸ್ ಮಾಡಿದಾಗ ಹೋಗ್ತಾ ಅದು ರೆಗ್ಯುಲರ್ ಆಗಿಬಿಡುತ್ತೆ. ಥಿಂಕಿಂಗ್ ಲ್ಯಾಂಗ್ವೇಜ್ ಬಂದಾಗ ಆಮೇಲೆ ಬರೆಯೋದು, ಆಮೇಲೆ ಮಾತಾಡೋದು ಇನ್ನೂ ಸುಲಭ ಆಗಿಬಿಡುತ್ತೆ ಅಂತ. ನನಗೆ ಬರೆಯೋಕ್ಕೆ ಬರ್ತಿದ್ದು ಕನ್ನಡ. ಒಂದು 10th ಬೋರ್ಡ್ಸ್ ಅಲ್ಲಿ ಹಿಂದಿ 75, ಕನ್ನಡ 75, ಎರಡು ಈಕ್ವಲ್ ಇತ್ತು. ಇಂಗ್ಲಿಷ್ ಫೇಲ್. ಇಂಗ್ಲಿಷ್ 1ನೇ ಕ್ಲಾಸು 1 ವಾರ ಕನ್ನಡ ಮೀಡಿಯಮಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ ಇಲ್ಲಿ 2001ನಲ್ಲಿ. ನಾನು ಊರಲ್ಲಿ ಫೇಲ್ ಆಗಿಬಿಟ್ಟೆ.
ಸೊ ನಮ್ಮ ಚಿಕ್ಕಮ್ಮ ಇಲ್ಲಿ ಬೆಂಗಳೂರು ಕರ್ಕೊಂಬಂದ್ಬಿಟ್ರು. ಸೊ ಆವಾಗ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಒಂದಿತ್ತು, ಕನ್ನಡ ಗೌರ್ಮೆಂಟ್ ಸ್ಕೂಲ್. ಅದರಲ್ಲಿ ಹೋಗಿ ಒಂದು ವಾರದಲ್ಲಿ ತುಂಬ ಚೆನ್ನಾಗಿ ಓದೋ ಹುಡುಗನಂತ ಹೆಸರು ನೋಡಿ ಚಿಕ್ಕ ಅದು ವಯಸ್ಸಲ್ಲಿ. ಕನ್ನಡದ ಪವರ್ ಅಲ್ವಾ. ಸಿನಿಮಾದಿಂದನೂ ಕಲಿಯೋದು ತುಂಬಾ ಇರುತ್ತಲ್ವಾ ಅಮಿತ್. ತುಂಬ ಇದೆ. ಆರ್ಟ್ ಇಂದಾನೆ ಕಲ್ಚರ್ನ ನಾವು ಬೆಳೆಸ್ಬೋದು, ಕಲಿಬಹುದು, ಅದರಿಂದಾನೇ ನಾವೆಲ್ಲ ಮಾಡ್ಬೋದು. ಅಮಿತ್, ಸೀರಿಯಸ್ ನೋಟಲ್ಲಿ ಈಗ ಕನ್ನಡ ಕಲಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿನೇ. ನೀವಂದ್ರಿ ತುಂಬಾ ರ್ಯಾಶ್ ಆಗಿ ಮಾತಾಡ್ಬಿಟ್ರೆ ನಮ್ಮ ಮೇಲಲ್ಲ, ಭಾಷೆ ಮೇಲೆ ಅವ್ರಿಗೆ ಕೋಪ ಬರುತ್ತೆ, ಭಾಷೆನ ವಿಲನ್ ಆಗಿ ನೋಡ್ತಾರೆ ಅಂದ್ಬಿಟ್ಟು. ಈಗ ಫಸ್ಟ್ ಬರೋದೇ ಇವರಂದ್ರು ಕ್ಯಾಬ್ ಡ್ರೈವರ್ಸ್ ಇಂದ, ಆಟೋ ಡ್ರೈವರ್ಸ್ ಇಂದ ನಾವು ಕಲಿತೀವಿ ಅಂತ. ಬನ್ನಿ ಕುತ್ಕೊಳ್ಳಿ, OTP ಹೇಳಿ ಎಷ್ಟಾಯ್ತು ಅಂತ ಹೇಳೋಕ್ಕಿಂತನೂ ಕನ್ನಡ ಕಲಿಸುವಂತ ನಿಟ್ಟಿನಲ್ಲಿ ಅವ್ರ ಪಾತ್ರ. ಅಫ್ಕೋರ್ಸ್ ಇವತ್ತು ಕನ್ನಡ ಅಭಿಮಾನ ಮೆರೆಯೋದು ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸ್ ಅಂತಲ್ಲ. ಖಂಡಿತ ನಾವುಗಳೇ ಅವ್ರುಗಳಿಂದ ಕಲಿಯೋದು ತುಂಬ ಇರುತ್ತೆ. ಕ್ಯಾಬ್ ಚಾಲಕರು, ಆಟೋ ಚಾಲಕರು. ನಾನು ರೇಡಿಯೋನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೂ ಪ್ರತಿದಿನ ನನ್ನ ಕೇಳುಗರು, ಲಿಸ್ನರ್ಸ್ ಫೋನ್ ಮಾಡಿದೆ, ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಅಣ್ಣ ಈ ಹಾಡು ಕೇಳಿಸ್ಕೊಂಡೆ, ಅಣ್ಣ ಇದು ಕೇಳಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕವಿತೆಗಳು ಅವ್ರದ್ದೇ ಸ್ಟೈಲು, ಆಟೋ ಹಿಂದೆ ಬರೆದಿರುವಂತಹ ಸಾಲುಗಳು. ಒಂದು ಆಟೋ ಹೋಗುತ್ತೆ ಅಂದರೆ ಆಟೋನಲ್ಲಿ ತುಂಬ ಇರುತ್ತೆ. ಆಟೋ ಡ್ರೈವರ್ ಕೇಳಿಸ್ಕೊತಾ ಇರೋ ಹಾಡು, ಆಟೋ ಡ್ರೈವರ್ ಹಾಕೊಂಡಿರೋ ಆ ಲುಕ್ಕು, ಸ್ಟೈಲು, ಆಟೋ ಹಿಂದೆ ಬರೆದಿರುವಂಥ ಸಾಲು. ಸೊ ಒಂದು ಆಟೋ ಹೋದರೆ ಅದೊಂದು ಕಾಂಟೆಂಟ್ ಪೀಸ್ ಹೋಗ್ತಾ ಇರೋ ಥರ ಅಷ್ಟು ಇರುತ್ತೆ ಒಂದು ಆಟೋನಲ್ಲಿ. ಅಷ್ಟು ನಾಲೆಜ್ ಇರುತ್ತೆ, ಅಷ್ಟೆಲ್ಲ ನೋಡ್ತಿರ್ತಾರೆ. ಆಟೋ ಮೇಲೆ ನೋಡಿರೋದು ಏನೇನು ನೆನಪಿದೆ? ಅದು ತುಂಬ ಬರ್ಕೊಂಡಿರ್ತಾರೆ. ಇಫ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಆಮೇಲೆ ಏನು ಯಾರಿಗೆ ಎಲ್ಲ ನನಗೊಂದು ಜ್ಞಾಪನ, ನಾನು ಇಲ್ಲಿವರೆಗೂ ಜ್ಞಾಪನ ಇಟ್ಕೊಂಡಿದ್ದೀನಿ. ಒಂದ್ಸಲಿ ಓದಿ ಅದು ಯಾವುದೋ ಆಟೋ ಬಂದ್ರೆ ಸಿಗರೇಟ್ ತರ ಇದ್ರೆ ಜನರು ಯೂಸ್ ಮಾಡಿ ಬಿಡ್ತಾರೆ, ಡ್ರಗ್ಸ್ ತರ ಇರಿ ಅವ್ರು ನಿಮ್ಗಂತಾನೆ ಸತ್ ಬಿಡ್ತಾರೆ. ನಿಮಗೆ ನೆನಪಿದ್ಯಾ? ಲವರ್ ಇಸ್ ಲೈಫ್ ಬಟ್ ವೈಫ್ ಇಸ್ ನಾಟ್. ನೋ, ವೈಫ್ ಇಸ್ ನಾಟ್ ಲವರ್. ವೈಫ್ ಇಸ್ ನಾಟ್ ಲವರ್. ವೈಫ್ ಇಸ್ ನಾಟ್ ಲವರ್. ಕನ್ನಡದಲ್ಲಿ ಕೇಳಿದ್ದು ನಾನು. ಕನ್ನಡದಲ್ಲಿ ನೀವೇ ಕನ್ವರ್ಟ್ ಮಾಡ್ರಿ ಸರ್. ನಾನು ಮತ್ತೆ ಹೇಳಿ. ಲವರ್ ಇಸ್ ಹೇಳಿ. ಲವರ್ ಇಸ್ ಲೈಫ್ ಬಟ್ ವೈಫ್ ಇಸ್ ನಾಟ್ ಲವರ್. ಪ್ರೀತಿಸೋಳೆ ನನ್ನ ಜೀವನ, ಆದರೆ ಹೆಂಡತಿ ನಾನು ಪ್ರೀತಿಸೋಳಲ್ಲ. ಅದೇ ಏಜ್ ಈಕ್ವಲ್ ಟು ಬಿ ಸಿ ಇಲ್ಲ. ಬಟ್ ಐ ಥಿಂಕ್ ಆನ್ ಅ ಸೀರಿಯಸ್ ನೋಟ್, ಆಟೋ ಡ್ರೈವರ್ಸು ಮತ್ತು ಕ್ಯಾಬ್ ಚಾಲಕರು ಗಾಡಿ ಓಡಿಸ್ತಾ ಇರಬೇಕಾದ್ರೆ ಒಂದು ಅವ್ರ ಫೋನ್ಗಳಲ್ಲಿ ಬ್ಯುಸಿ ಇರ್ತಾರೆ ಅಥವಾ ಏನಾದರೂ ಒಂದು ನೋಡ್ತಾ ಇರ್ತಾರೆ. ಅದೆಲ್ಲ ಸರಿ, ಅವ್ರಿಗೆ ಯಾವಾಗ ಸಮಯ ಸಿಗುತ್ತೋ, ಮಾತಾಡ್ಬೇಕು ಅನ್ಸುತ್ತೋ, ಯಾವುದೇ ಭಾಷೆಯ ವ್ಯಕ್ತಿ ಆಗಿರಲಿ, ಅಕ್ಕಪಕ್ಕದಲ್ಲಿ ನೋಡಿ ಈ ಹೋಟ್ಲು ಇದು ತುಂಬ ಫೇಮಸ್, ಇದು ತುಂಬ ದೊಡ್ಡ ಹೆಸರು ಮಾಡಿದೆ, ಈ ಕಡೆ ನೋಡಿದ್ರೆ ಒಳ್ಳೆ ದೋಸೆ ಸಿಗುತ್ತೆ, ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಈಗ ಕಾನ್ವರ್ಸೇಷನ್ ಅನ್ನೋದು ಒಂದು ಶುರುವಾಗೋ ರೀತಿ ಇರುತ್ತೆ. ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವು ಭಾಷೆ ಬಗ್ಗೆ ಮಾತಾಡಕ್ಕೆ ಬರಲ್ಲ. ಮೇಡಮ್ ನಿಮ್ಗೆ ಕನ್ನಡ ಬರುತ್ತಾ, ಸರ್ ನಿಮ್ಗೆ ಕನ್ನಡ ಬರುತ್ತಾ ಅಂದರೆ ಅವ್ರು ಸ್ವಲ್ಪ ಅಫೆಂಡ್ ಆಗ್ಬಿಡ್ತಾರೆ. ಇವನೇ ತಲೆ ತಿಂತಾನೆ ಅಂತ ಒಂದು ಭಾವನೆ. ಹೌದು, ಸದ್ಯಕ್ಕೆ ಈಗಿರುವಂತಹ ಸನ್ನಿವೇಶನೂ ಸ್ವಲ್ಪ ಸೆನ್ಸಿಟಿವ್ ಆಗಿದೆ. ಸೊ ಅದು ಹೆದರ್ಸ್ಬಾರ್ದು. ಒಳ್ಳೆ ರೀತಿನಲ್ಲಿ, ಸರ್ ನೀವು ಹೊಸಬ್ರಾ ಬೆಂಗಳೂರಿಗೆ? ಓ ಹೊಸಬ್ರಾ, ತಿನ್ನಕ್ಕೆಲ್ಲಾದರೂ ಹೋಗ್ತೀರಾ ನೀವು? ದೋಸೆ ಎಷ್ಟಾಗುತ್ತೆ ನಿಮಗೆ? ಒಳ್ಳೆ ದೋಸೆ ಜಾಗ ಇದೆ ಇಲ್ಲಿ, SLVಗೆ ಹೋಗಿದ್ದೀರಾ? ನಮ್ಮಿದು ವಿದ್ಯಾರ್ಥಿ ಭವನ್ CTR ಮಲ್ಲೇಶ್ವರಂ ಹತ್ರ ಸೂಪರ್ ಆಗಿರುತ್ತೆ ಸರ್, ನಾನು ಕರ್ಕೊಂಡು ಹೋಗ್ತೀನಿ ಬೇಕಿದ್ರೆ. ಅದು ಸರ್ ಸಿನಿಮಾಗಿರುವ ನೋಡ್ತೀರಾ ನೀವು ಅಂದಿದ್ದೆ. ಅವರು ನಮ್ಮ ಇಂಡಸ್ಟ್ರಿಯಿಂದ 2-3 ಜನ ಹೆಸರು ಹೇಳ್ತಾರೆ. ಯಶ್ ದೇಕಾಯ ಮೇನೆ ಅಥವಾ ಇವರು ರಿಷಬ್ ಶೆಟ್ಟಿ ದೇಕಾಯ ಅಂತೆಲ್ಲ ಹೇಳ್ತಾರೆ. ಓ ಯಶ್ ಅವರು ಸೂಪರ್, ಇಲ್ಲೇ ಇದ್ದಿದ್ದು ಯಶ್ ಅವರು ತುಂಬ ಸ್ಟ್ರಗಲ್ ಮಾಡಿದ್ರು ಇಲ್ಲೇ ಬೆಂಗಳೂರಲ್ಲಿ. ಅವ್ರದ್ದು ಹಳೆ ಸಿನಿಮಾ ಎಲ್ಲ ಇದೆ, ಗೂಗ್ಲಿ ಇದೆಲ್ಲ ಮಾಡ್ಕೊಂಬಂದಿದ್ದು, ಸೀರಿಯಲ್ ಆರ್ಟಿಸ್ಟ್ ಆಗಿದ್ರು. ಆ್ಯಂಡ್ ನಮ್ಮ ಮಂಡ್ಯದ ನಮ್ಮ ಹಾಸನ್ ಹುಡುಗ ಯಶ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರು ಮಾಡೋದು. ಆ ಕಾನ್ವರ್ಸೇಷನಲ್ಲಿ ಒಂದು 2-3 ಪದ ಅವ್ರ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಹಾಸನ್, ಹೋಟೆಲ್, ವಿದ್ಯಾರ್ಥಿ ಭವನ್, CTR, ಮಲ್ಲೇಶ್ವರಂ, ಸುಮ್ಮನೆ ತಲೆಯಲ್ಲಿ ಉಳ್ಕೊಂಡಿರುತ್ತೆ. ಇದೇ ಥರ ಪ್ರತಿಯೊಂದು ಮಾತಲ್ಲೂ ಅಷ್ಟೇ, ಪ್ರತಿಯೊಂದು ಕಾನ್ವರ್ಸೇಷನಲ್ಲೂ ಸಣ್ಣ ಸಣ್ಣ ವಿಚಾರಗಳು ನಾವು ತುಂಬ್ತಾ ಹೋದಾಗ, ಅಂದರೆ ಪ್ರಚಾರ ಮಾಡೋದೇ ನಮ್ಮ ಕೆಲಸ ಅಂತಲ್ಲ, ಒಳ್ಳೆ ರೀತಿನಲ್ಲಿ ಅರ್ಥ ಮಾಡಿಸಿದ್ರೆ ನಮ್ಮ ಭಾಷೆನೂ ಇಷ್ಟಪಡ್ತಾರೆ. ಎಷ್ಟೋ ಜನ ದ್ವೇಷಸಕ್ಕೆ, ಕೋಪ ಮಾಡೋಕ್ಕೆ ಎಫರ್ಟ್ ಹಾಕ್ತಾ ಇದ್ದಾರೆ. ಇದಕ್ಕೆ ಎಫರ್ಟ್ ಹಾಕ್ರಿ, ಸಖತ್ತಾಗಿ ಬಂದು ಮಾತಾಡ್ತಾರೆ ಕನ್ನಡದಲ್ಲಿ ಅಂತ ಹೇಳ್ತಾ ಇರೋದು. ಅವರು ನಮ್ಮ ಭಾಷೆ ಇದೆಲ್ಲ ಮಾತಾಡಿದಾಗ ತುಂಬ 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 ಜೆನ್ಯೂನ್ ಆಗಿ ಖುಷಿ ಆಗುತ್ತೆ ನಮಗೆ. ಇವತ್ತೇ ನೋಡಿ ಎಷ್ಟು ಖುಷಿ ಆಯ್ತು ನಮ್ಗೆ. ಹೌದು, ಆದರೆ ಇವ್ರು ಈಗ ಶುರು ಮಾಡಿ 1 ವರ್ಷ ಆಯ್ತು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಆಡಿಯನ್ಸ್ ಮುಂದೆ ಪರ್ಫಾರ್ಮ್ ಮಾಡ್ತಾರೆ. ಅವ್ರು ನೋಡ್ತಾ ಇರುವಂತಹ ಆಡಿಯನ್ಸಲ್ಲಿ ಸದ್ಯಕ್ಕೆ ಒಂದು 70% ಕನ್ನಡ ಆಡಿಯನ್ಸೇ ಇರ್ತಾರೆ. ಈ ಸದ್ಯಕ್ಕೆ ಅವ್ರ ಯೂಟ್ಯೂಬ್ ವಿಡಿಯೋನಲ್ಲಿ ಯಾವ್ದು ವೈರಲ್ ಆಗಿತ್ತು 70% ಕನ್ನಡಿಗರ್ಸ್ ನೋಡ್ತಾರೆ. ಅವರೆಲ್ಲ ನೋಡ್ರಿ. US ಇಂದ ನಮಗೆ ಮೆಸೇಜ್ ಬರ್ತಾ ಇದೆ, ಐ ಆಮ್ ಕನ್ನಡಿಗ ಬ್ರೋ ಬಟ್ ಯು ಸ್ಪೀಕ್ ಬೆಟರ್ ಕನ್ನಡ ದೆನ್ ಮೀ. ಹೌದಾ? ಈಗ ಕ್ವಿಕ್ ಆಗಿ ಕನ್ನಡ ಅಂದ್ರೆ ಎಷ್ಟು ಪ್ರೀತಿ, ಜಾಸ್ತಿ ಪ್ರೀತಿ ಸಿಗ್ತಾ ಇದೆ. ಅದು ವಾಪಸ್ ಕೊಡ್ಬೇಕು ನಮಗೆ. ನಮಗೂ ಅಷ್ಟೇ. ನಾನು ಎಷ್ಟು ಇದ್ದಿದೆ ಅಂದರೆ, ನಮ್ಮ ಕನ್ನಡ ಸ್ಟ್ಯಾಂಡಪ್ಪಲ್ಲಿ ನಾನು ಇಂಗ್ಲೀಷಲ್ಲಿ ಇನ್ನೂ ವಿಡಿಯೋ ಹಾಕಿಲ್ಲ, ಬಟ್ ಕನ್ನಡಲ್ಲಿ 2 ಹಾಕಿ ಇನ್ನೂ ಕನ್ನಡಲ್ಲೇ ಜಾಸ್ತಿ ಪುಷ್ ಮಾಡ್ತಿದ್ದೀನಿ. ಯಾಕಂದರೆ ಆ ಲ್ಯಾಂಗ್ವೇಜಲ್ಲಿ ನಾನು ಈ ಆರ್ಟ್ ಫಾರ್ಮ್ನ ಎಷ್ಟು ಮುಂದೆ ತೊಗೊಂಡು ಹೋಗ್ಬೇಕಂದ್ರೆ ಬೇರೆಯವ್ರು ನೋಡ್ಬೇಕು. ಈ ಕನ್ನಡಲ್ಲಿ ಒಬ್ಬ ಕಾಮಿಡಿ ಮಾಡ್ತಾನೆ, ಅವ್ನು ನೋಡು ಕಾಮಿಡಿ ಅಂತ ಆ ಥರ ಇರಬೇಕು. ಬೇರೆ ಸ್ಟೇಟವರು ನೋಡ್ಬೇಕು, ಆ ಥರ ಒಂದು ರೇಂಜ್ ಹೋಗ್ಬೇಕು, ಅಷ್ಟಿದೆ ಕನ್ನಡ ಅಂದರೆ ಎಷ್ಟು. ನನಗೆ ತುಂಬಾ ಇಷ್ಟ ಮ್ಯಾಮ್. ಇವಾಗ ನಮ್ಮ ತಮಿಳ್ನಾಡಿಗೆ ಹೋದರೆ, ನಮ್ಮ ತಮಿಳ್ನಾಡಲ್ಲಿ ಇರೋರು, ನಮ್ಮೂರವರು ನನ್ನ ಜೊತೆ
ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ನೀನು ಅಲ್ಲಿ ಹೋಗಿ ಕನ್ನಡದವನೇ ಆಗಿಬಿಟ್ಟಿದೆಯಾ ಅಂತ. ಸೊ ಅದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮೂರಿಗೂ ಕನ್ನಡಕ್ಕೂ ತುಂಬ ದೂರ ಅಲ್ವಾ, ಬಟ್ ಇವಾಗ ನನ್ನ ಮೂಲಕ ನಮ್ಮೂರಿಗೆ ನಮ್ಮ ಕನ್ನಡ ಹೋಗಿದೆ ಅನ್ನೋದನ್ನು ತುಂಬ ಖುಷಿ ಆಗುತ್ತೆ. ತುಂಬ ಇಷ್ಟ ಕನ್ನಡ. ಯಾಕೆಂದರೆ ಸ್ಟಾರ್ಟಿಂಗಿಂದ ಇವಾಗವರೆಗೂ ಹೋದ್ವಾರ ಕೂಡ ನಮ್ಮ ಫ್ರೆಂಡ್ಸ್ ಕೆಲವೊಬ್ರು ಹೇಳ್ತಿದ್ರು, ಈ ವಿಷಯಗಳನ್ನ ನೀನು ಬೇರೆ ಭಾಷೆಯಲ್ಲಿ ಮಾಡಿದಿದ್ರೆ ನೀನು ಎಲ್ಲೋ ಹೋಗ್ಬಿಟ್ಟಿರ್ತೀಯ, ಏನೋ ಸಪೋರ್ಟ್ ಸಿಕ್ಕಿರುತ್ತೆ ಅಂತ. ಬಟ್ ನಾನು ಎಲ್ಲಿದ್ದೀನಿ, ಕರ್ನಾಟಕದಲ್ಲಿದ್ದೀನಿ, ಕನ್ನಡದಲ್ಲಿ ಮಾತ್ರ ಮಾಡ್ತೀನಿ ಅನ್ನೋದರಲ್ಲಿ ನಾನು ಸ್ಟಾರ್ಟಿಂಗಿಂದ ಇವಾಗವರೆಗೂ ತೊಗೊಂಡಿದ್ದೀನಿ. ನಾನು ಬೆಂಗಳೂರಲ್ಲೇ ಇರ್ತೀನ ಅಥವಾ ತಮಿಳ್ನಾಡು ಹೋಗ್ತೀನ ಅನ್ನೋದು ಗೊತ್ತಿಲ್ಲ. ಅಕಸ್ಮಾತ್ ನಾನು ಅಲ್ಲಿ ಹೋದ್ರೂ ನನಗೆ ಎಲ್ಲನೂ ಕೊಟ್ಟಿರುವ ಕನ್ನಡನ ಯಾವಾಗಲೂ ಪ್ರಿಯಾರಿಟಿ ಲಿಸ್ಟಲ್ಲಿ ಫಸ್ಟ್ ಇಟ್ಟಿರ್ತೀನಿ. ವೆರಿ ನೈಸ್. ಈ ಕನ್ನಡ ಸ್ಲೋಗನ್ಸ್ ಯಾರ್ಯಾರಿಗೆ ಏನೇನು ಗೊತ್ತು? ಅಂದರೆ ಬೇಕು ಬೇಕು Political ಅಲ್ಲ, ಬೇಕು ಬೇಕು ನ್ಯಾಯ ಬೇಕು ನನಗೆ ಏನು ಬೇಕೇ ಬೇಕು ನ್ಯಾಯ ಬೇಕು. ನಿಮ್ಗೇನು ಗೊತ್ತು? ನಾನು ಕ್ರಿಕೆಟ್ ಆಡ್ತೀನಿ ಚೈಲ್ಡ್ಹುಡ್ ಅಲ್ಲಿ ನಾನು ಸ್ಲೆಜ್ ಮಾಡ್ತೀನಿ ಆಚ ಕಡೆಯಿಂದ. ಓಡಿ ತಲೆ ಮೇಲೆ ಓಡಿ ಆಂಬುಲೆನ್ಸ್ ರೆಡಿ ಎಲ್ಲ. ಇವ್ರು ಏನು ಮರಿ ಮಾಸಲ್ಲೇ ಇರ್ತಾರೆ ಅನ್ಸುತ್ತೆ ಯಾವಾಗ್ಲೂ ಅಲ್ವಾ? ಆಕ್ಚುಲಿ ಎಷ್ಟೋ ಜನ ಇಲ್ಲಿ ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ಔಟು ಅಂತ ಜೋರಾಗಿ ಹೋಗಿದಾಗ ನಮ್ಮ ಏರಿಯಾನಲ್ಲಿ ಔಟು ಅಡುಗೆ ಮನೆ ಸೌಟು ಅಂತ ನಮ್ಮ ಸ್ಟೈಲಲ್ಲಿ ನಾವು ಇದೆಲ್ಲ ಮಾಡ್ತಾ ಇದ್ವಿ. ಎಲ್ಲಾದರೂ ಇರು ಎಂಥಾದರೂ ಇರು ಅಂತ ಕೇಳಿರ್ಬೋದು. ನಾವೆಲ್ಲ ಒಟ್ಟಿಗೆ ಹೇಳ್ಬೇಡ, ಎಂದೆಂದಿಗೂ ನೀನು ಕನ್ನಡವಾಗಿರು ಅಷ್ಟೇ. ಇನ್ನೊಂದ್ಸಲ ಟೇಕ್ ತಗೊಂಬೇಡ. ಎಂದೆಂದಿಗೂ ನೀ ಕನ್ನಡವಾಗಿರು. ಎಂದೆಂದಿಗೂ ನೀ ಎಂದೆಂದಿಗೂ ಅಂದ್ರೆ ಅದರ ಅರ್ಥ ಎಲ್ಲಾದ್ರೂ ಬಿ ವೆರೆವರ್ ಇರು, ಕನ್ನಡ ಅಂತ ರೆಪ್ರೆಸೆಂಟ್ ಮಾಡುವಂತ. ಓಕೆ ರೆಡಿ? ಆನ್ ಅ ಕೌಂಟ್ ಆಫ್ 3 ಎಲ್ಲರೂ ಒಟ್ಟಿಗೆ ಹಾಡೋದು ಆಯ್ತಾ? ಆನ್ ಅ ಕೌಂಟ್ ಆಫ್ 3, 2, 1. ಎಲ್ಲಾದರೂ ಇರು ಎಂಥಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅಷ್ಟೇ. ಜೆನ್ಯೂನ್ಲಿ ತುಂಬ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಮಾಡ್ತಾ ಇರುವಂತಹ ಕೆಲಸ ನೋಡ್ಬಿಟ್ಟು. ನಾವು ಯಾವುದೇ ಥರದ ಫೋರ್ಸ್ ಗೀರ್ಸ್ ಎಲ್ಲ ಏನು ಮಾಡ್ತಾ ಇಲ್ಲ. ನೀವು ಪರ್ಸ್ನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಹೋಗಿ ಈ ಕಲೆ ನಾನು ಪ್ರದರ್ಶಿಸ್ತೀನಿ ಇದೇ ಭಾಷೆನಲ್ಲಿ ಅಂತ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಲ್ವಾ, ಅದು ನೋಡಿ ನಮಗೆ ತುಂಬ ಖುಷಿ. ನಿಮಗೆ ನಮ್ಮ ಅಪ್ಪ ಇಸ್ರೋಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಮಗೆ ಬನ್ನಿ, ನಾನು ಪಂಜಾಬಿಯಲ್ಲಿ ನಮಗೆ ಬರೋಕ್ಕೆ ಬರಲ್ಲ, ಬಟ್ ನಮ್ಮ ಅಪ್ಪ ಎಲ್ಲಿದ್ದಾರೆ, ನೀವು ಇಲ್ಲೇ ನಿಮಗೆ ಆಚ ಕಡೆ ಹೋಗ್ಬೇಕು ಹೋಗು, ಬಟ್ ನೀವು ಬ್ಯಾಂಗ್ಳೂರಲ್ಲಿ ಇರಬೇಕು, ನಿಮಗೆ ಓದಬೇಕು, ಬರಿಬೇಕು, ಮಾತಾಡಬೇಕು ಕನ್ನಡಕ್ಕೆ. ಯಾಕಂದರೆ ನಿಮಗೆ ನಿಮ್ಮ ಫ್ಯಾಮ್ಲಿ ಇಲ್ಲಿ ಗ್ರೋ ಮಾಡಬೇಕು, ನಿಮಗೆ ಲೋಕಲ್ ಭಾಷೆ ಬರೀಬೇಕು. ನಿಮಗೆ ಬರಲ್ಲ, ನೀವು ಗ್ರೋ ಆಗಲ್ಲ, ನಿಮಗೆ ಸಪೋರ್ಟ್ ಸಿಕ್ಕಲ್ಲ. ಅದು ಸಪೋರ್ಟ್ ಸಿಸ್ಟಮ್ ನಿಮ್ಮದು. ಲೈಕ್ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಮಾತಾಡ್ತೀರಾ, ನೀವು ನಮ್ಮ ಏರಿಯಾಗೆ ಬನ್ನಿ, ನಿಮಗೆ ಜಸ್ಟ್ ಹೇಳಬೇಕು ಸಿಂಗ್ ಮನೆಯಲ್ಲಿ ಎಲ್ಲರೂ ತೋರಿಸ್ತಾರೆ ಅಲ್ಲಿ. ಯಾಕಂದರೆ ನಮ್ಮ ಅಪ್ಪ ಮಾತಾಡ್ತಾರೆ ಅವ್ರ ಜೊತೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ಗೊತ್ತು ಅದು ನೆಸೆಸರಿ. ನಾನು ಒಳಗಡೆಯಿಂದ ಬರ್ತಾ ಇದೆ, ನನಗೆ ಕನ್ನಡದಲ್ಲಿ ಮಾತಾಡಬೇಕು. ಖುಷಿ ಆಯ್ತು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ. ಒಂಥರ ಮಾದರಿ ಆದ್ರು ಅನ್ಸುತ್ತೆ ಕನ್ನಡದವರಿಗೆ, ಒಂಥರ ಮಾದರಿ ಆದ್ರೆ ನೀವು ಇವತ್ತು. ಎಷ್ಟೋ ಜನ ನಾನು ಆಗ್ಲೇ ಹೇಳ್ನಲ್ಲ, ಕನ್ನಡ ಗೊತ್ತಿದ್ರು ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಕನ್ನಡ ಗೊತ್ತಿಲ್ಲದೆ ಕನ್ನಡ ಕಲಿತು ಕನ್ನಡದಲ್ಲೇ ಪ್ರೋಗ್ರಾಮ್ ಕೊಟ್ಟು ಕನ್ನಡದವ್ರನ್ನೇ ನಗಿಸ್ತಿದ್ದೀರಲ್ಲ. ಕನ್ನಡ ಇನ್ನಷ್ಟು ಹೆಚ್ಚು ಬಳಸಿ, ಹೆಚ್ಚು ಕನ್ನಡದವ್ರಿಗೆ ಇನ್ನೂ ಇಷ್ಟ ಆಗಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ. ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ನವೆಂಬರ್ ಕನ್ನಡಿಗರಾಗೋದು ಬೇಡ, ಪ್ರತಿನಿತ್ಯ ಕನ್ನಡಿಗರಾಗೋಣ, ಕನ್ನಡವನ್ನು ಹೆಚ್ಚು ಬಳಸೋಣ, ಬೆಳೆಸೋಣ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು.